ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರ ಇತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವದಿತ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣಬೃಹತೀಂ ಶಾಶ್ವತೀಂ ಆಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ. ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಭೀಮಾರ್ಜುನ ಬಲಂ ದೃಷ್ಟ್ವಾ ಚೇಚ್ಛನ್ ಪಾಂಡವತಂ ತ್ರಯಂ ಸಂಬಂಧೀತ್ಯರ್ಜುನ ವಚಃ ಚಿಕೀರ್ಷು ಸತ್ಯಮೇವ ಚ. ಭೀಮಾರ್ಜುನ ಬಲಂ ದೃಷ್ಟ್ವಾ, ಭೀಮಸೇನನ ಬಲವನ್ನ ದೃಪದ ಕಣ್ಣಾರೆ ಕಂಡ, ಅರ್ಜುನನ ಬಲವನ್ನ ಕಂಡ. ಅವನಿಗನ್ನಿಸಿತು ಪಾಂಡವರ ಆಶ್ರಯ ನನಗೆ ಬೇಕು ಅಂತ. ಯಾಕೆಂದರೆ ಪಾಂಡವರ ಆಶ್ರಯ ಇದ್ದರೆ ಇಷ್ಟವಿಲ್ಲದ ಕೆಲಸವನ್ನ ಮಾಡುವ ಹಾಗೆ ಆಗೋದಿಲ್ಲ. ಇಷ್ಟವಿಲ್ಲದ ಕೆಲಸ ಯಾವುದು ಅಂದರೆ ಜರಾಸಂಧನಿಗೆ ಸಪೋರ್ಟ್ ಮಾಡೋದು. ಜರಾಸಂಧನಿಗೆ ಸಪೋರ್ಟ್ ಮಾಡಬೇಕಾದದ್ದು ಇಷ್ಟವಿಲ್ಲದ ಕೆಲಸ ದೃಪದನಿಗೆ. ಜರಾಸಂಧನಿಗೆ ಸಪೋರ್ಟ್ ಮಾಡದೇ ಇರಲಿಕ್ಕಾಗಲ್ಲ. ಯಾಕೆಂದ್ರೆ ಜರಾಸಂಧನಿಗೆ ಸಪೋರ್ಟ್ ಮಾಡದೇ ಇರಬೇಕಾದ್ರೆ ಜರಾಸಂಧನಿಗಿಂತ ಬಲಿಷ್ಠರ ಆಶ್ರಯ ಬೇಕು. ಇಲ್ಲ ಅಂದ್ರೆ ಜರಾಸಂಧ ಹೇಳಿದಾಗ ಕೇಳಬೇಕಾಗತ್ತೆ. ದೃಪದ ಅಪ್ಪಟ ವೈದಿಕ, ಜರಾಸಂಧ ವೇದ ವಿರೋಧಿ. ವೇದ ವಿರೋಧಿಯಾದ ಜರಾಸಂಧನ ಹೇಳಿದ ಹಾಗೆ ಕೇಳಬೇಕಾಗುತ್ತೆ. ಮತ್ತೆ ವೇದವ್ಯಾಸರ ಶಿಷ್ಯ ಆದ್ದರಿಂದಾಗಿ ದೃಪದನೂ ಕೂಡ ಕೃಷ್ಣ ನಾರಾಯಣ ಅನ್ನೋದು ಗೊತ್ತು. ನಾರಾಯಣನಿಗೆ ವಿರುದ್ಧ ಹೋಗಬೇಕಾಗತ್ತೆ. ಹಾಗೆ ಹೋಗಬಾರದು ಅಂದರೆ ಜರಾಸಂಧನಿಗಿಂತ ಬಲಿಷ್ಠರೊಬ್ಬರ ಹುಡುಕಾಟದಲ್ಲಿ ಇದ್ದ. ಭೀಮಾರ್ಜುನರು ಸರಿಯಾಗಿ ಸಿಕ್ಕಿದ್ರು. ಭೀಮ ಜರಾಸಂಧನಿಗೆ ಸಡ್ಡು ಹೊಡೆದು ನಿಲ್ಲಬಲ್ಲವ, ಅವನ ಆಶ್ರಯ ಬೇಕು. ಸುಮ್ಮನೆ ಆಶ್ರಯ ಕೊಟ್ಟು ಬಿಡ್ತಾರಾ? ಬಂಧುಗಳಾಗಬೇಕು. ಬಂಧುಗಳಾಗಬೇಕು ಅಂದ್ರೆ ಹೇಗೆ ಬಂಧು ಆಗಬೇಕು? ನನ್ನ ಹತ್ರ ಒಂದು ಹೆಣ್ಣಿರಬೇಕು, ಆ ಹೆಣ್ಣನ್ನು ಕೊಡಬೇಕು. ಅದು ಬಿಟ್ಟರೆ ಬೇರೆ ದಾರಿನೇ ಇಲ್ಲ. ಹೀಗೆ ಯೋಚನೆ ಮಾಡಿದ ಅವನು ದೃಪದ. ಸಂಬಂಧಿ ತ್ಯರ್ಜುನ ವಚಃ, ಅದಕ್ಕೆ ಅನುಕೂಲವಾಗಿ ಅರ್ಜುನ ಹೇಳಿದ್ದ, ನನ್ನ ಸಂಬಂಧ ಯೋಗ್ಯ ಇವನು ಅಂತ. ಸಂಬಂಧ ಇನ್ನು ಹೇಗೆ? ಒಂದೋ ಜ್ಞಾನದಿಂದ ಸಂಬಂಧವನ್ನು ಹೊಂದಬೇಕು ಅಲ್ವಾ? ನಮ್ಮೆಲ್ಲರ ನಡುವೆ ಇವತ್ತು ಬಾಂಧವ್ಯಕ್ಕಿಂತ ಹೆಚ್ಚಿನ ಬಂಧುತ್ವ ನಮ್ಮಲ್ಲಿ ಇದೆ, ಸಂಬಂಧ ಇದೆ ಅಂದರೆ ಅದಕ್ಕೆ ಕಾರಣ ಶಾಸ್ತ್ರ. ಏನೋ ಶಾಸ್ತ್ರ ಒಂದಿಷ್ಟು ಹೇಳ್ತಾನೆ ಅಂತ ಎಲ್ಲರೂ ಪ್ರೀತಿಸ್ತಾರೆ. ಇಲ್ಲ ಅಂದ್ರೆ ಅಲ್ಲಿ ಶಾಸ್ತ್ರವಿದ್ರೆ ನಾವು, ಇಲ್ಲ ಅಂದ್ರೆ ಇಲ್ಲ. ಆ ತರಹ ಭೀಮಸೇನನ ಆಶ್ರಯ ಬೇಕು. ಆದರೆ ಭೀಮಸೇನನ ಹತ್ರ ಇವನು ಹೋಗಿ ಪಾಠ ಏನು ಕೇಳಲಿಕ್ಕಾಗಲ್ಲ ದೃಪದ. ಮತ್ತು ಸಂಬಂಧ ಹೇಗೆ? ಸಂಬಂಧ ಒಂದೇ ಒಂದು ಹೆಣ್ಣು ಬೇಕು. ಇವನು ಮಗಳೇ ಆಗಿರಬೇಕು. ಆ ಮಗಳನ್ನು ಅರ್ಜುನನಿಗೆ ಕೊಡಬೇಕು. ದಿಸ್ ಈಸ್ ದ ಓನ್ಲಿ ವೇ. ಆದರೆ ಈಗ ಮಕ್ಕಳನ್ನು ಪಡೆದ್ರೆ ಅವನಿಗೆ ಎಷ್ಟು ವಯಸ್ಸಾಗಿದೆ? 20, 21, ಆ ತರಹ 20ನೇ ವಯಸ್ಸು ಯಾರಿಗೆ? ಅರ್ಜುನನಿಗೆ. ಈಗ ಮಕ್ಕಳನ್ನು ಪಡೆದು ಅವಳು ಪಟ್ಟಕ್ಕೆ ಬರೋ ಅಷ್ಟೊತ್ತಿಗೆ ಇವನಲ್ಲಿರ್ತಾನೆ. ಅದರಿಂದಾಗಿ ತಪೋಬಲದಿಂದ ಸಾಧ್ಯ ಅಂತ ಅನ್ನಿಸಿತು. ಮಾರ್ದವಂ ಚಾರ್ಜುನೇ ದೃಷ್ಟ್ವಾ ಸುತಾಮೈಚ್ಛತ್ತದರ್ಥತಃ ಪುತ್ರಂಚ ದ್ರೋಣ ಹಂತಾರಂ ಇಚ್ಛನ್ ವಿಪ್ರವರೋಯಯೌ. ಮಾರ್ದವಂ ಚಾರ್ಜುನೇ ದೃಷ್ಟ್ವಾ, ನನ್ನ ಅಳಿಯನಾಗಬಲ್ಲ ಮಾರ್ದವ ಅರ್ಜುನನಿಗೆ ಇದೆ. ಅರ್ಜುನ ಒಂದು ಸ್ವಲ್ಪ ಸಾಫ್ಟ್. ಅವನಿಗೆ ಮಗಳನ್ನು ಕೊಟ್ಟರೆ ಎಲ್ಲರ ಬಲವೂ ಸಿಗತ್ತೆ, ಎಲ್ಲರ ಬೆಂಬಲ ಸಿಗತ್ತೆ. ಅದಕ್ಕಾಗಿ ಸುತಾಮ ಇಚ್ಛತು. ಪುತ್ರಂಚ ದ್ರೋಣ ಹಂತಾರಂ,
ನನಗೊಬ್ಬ ಮಗ ಬೇಕು, ಆ ಮಗ ಸರಿಯಾಗಿ ತಯಾರಾದ ಅಂತಂದರೆ ದ್ರೋಣನನ್ನು ಕೊಲ್ತಾನೆ. ಸರಿ, ಹುಡ್ಕೊಂಡು ಹೋದ ಬ್ರಾಹ್ಮಣರನ್ನ. ಯಾಜೋಪಯಾಜೌ ಆನೀಯ ಥಾರ್ಬುದೇನ ಗವಾಂ ನೃಪಃ ಚಕಾರೇಷ್ಟಿಂತು ತದ್ಭಾರ್ಯ ದ್ವಿಜಾಭ್ಯಾಮತ್ರ ಚಾಹುತ. ಯಾಜ ಮತ್ತು ಉಪಯಾಜರು ಅಂತ ಇಬ್ರು ಸಿಕ್ಕಿದ್ರು. ಅವರ ಕಥೆ ಆದಿಪರ್ವದಲ್ಲಿ ಬಹಳ ಚೆನ್ನಾಗಿದೆ. ಈ ಉಪಯಾಜ ಅಂತ ಇದ್ದಾನಲ್ಲ, ಅವನು ತಪಸ್ ಮಾಡ್ತಾ ಇರ್ತಾನೆ. ಪೌರೋಹಿತ್ಯ ಎಲ್ಲ ಮಾಡ್ಲಿಕ್ಕೆ ಹೋಗಲ್ಲ. ಯಾಕೆಂದ್ರೆ ನಾರ್ಮಲಿ ಪೌರೋಹಿತ್ಯ ಅಂತನ್ನೋದು ತಪೋವ್ಯಯ. ಹಾಗಾದ್ರೆ ಪೌರೋಹಿತ್ಯ ಮಾಡಿಸ್ಬಾರ್ದು ಅಂದರೆ ಮಾಡಿಸ್ಬೇಕು, ಅದಕ್ಕೆ ಬೇಕಾದ ತಪಸ್ಸು ಇರಬೇಕು ಅಂತ ಅಭಿಪ್ರಾಯ. ಜ್ಞಾನನಿಷ್ಠರೂ ಕರ್ಮನಿಷ್ಠರೂ ಆದ ಬ್ರಾಹ್ಮಣರಿಬ್ಬರು ಒಟ್ಟಿಗೆ ಸಿಗೋದು ಕಷ್ಟ. ಕೇವಲ ಕರ್ಮನಿಷ್ಠರಾದವರು ಸಿಗ್ತಾರೆ, ಕೇವಲ ಜ್ಞಾನನಿಷ್ಠರಾದವರು ಸಿಗ್ತಾರೆ. ಜ್ಞಾನ ಹಾಗೂ ಕರ್ಮನಿಷ್ಠರಾದವರು ಸಿಗೋದು ಕಷ್ಟ. ಅದು ಜ್ಞಾನನಿಷ್ಠರಾಗ್ಬಿಟ್ರಂತೂ ನನಗೆ ಅವೆಲ್ಲ ಬರ್ಲಿಕ್ಕೆ ಆಗೋಲ್ಲ ಅಂದ್ಬಿಡ್ತಾರೆ. ಯಾಜ ಅಂಥವನು, ಅವನು ಅದು ಉಪಯಾಜ ಅಂಥವನು. ಅವನು ಹೇಳಿದ, ನೋಡಪ್ಪ, ನೀನು ನಮ್ಮನ್ನು ಮೊರೆ ಹೊಕ್ಕಿದ್ದೀಯ, ನಿನ್ನ ಬಗ್ಗೆ ಕರುಣೆ ಇದೆ, ಅದರಿಂದಾಗಿ ನಾನೊಂದು ಮಾತು ಹೇಳ್ತೇನೆ, ನಮ್ಮ ಅಣ್ಣ ಮಾಡಿಸ್ಬೋದು. ಅದೆಂಗೆ, ಹೇಗೆ ತೀರ್ಮಾನಕ್ಕೆ ಬಂದಿ ನೀನು ಅಂದ್ರೆ ಅವನು ಹೇಳ್ದ, ನಮ್ಮಣ್ಣ, ನಾನು ಜಪ ಮಾಡ್ತಾ ಕೂತಿದ್ದೆ, ನಮ್ಮಣ್ಣ ಬೇರೊಬ್ಬರ ತೋಟದ ಒಂದು ಮರ, ಅದರ ಕೊಂಬೆ ರಸ್ತೆ ಎಡೆಗೆ ಬಾಗಿತ್ತು. ಆ ಹಣ್ಣನ್ನು ಕಿತ್ಕೊಂಡ. ಆ ಹಣ್ಣನ್ನು ಕಿತ್ಕೋತಾನೆ ಅಂತಂದ್ರೆ ಪೌರೋಹಿತ್ಯ ಯಾಕೆ ಮಾಡ್ಲಿಕ್ಕೆ ಇಷ್ಟ ಇಲ್ಲ, ಅವನು ಪೌರೋಹಿತ್ಯ ಮಾಡ್ತಾನೆ ಅಂತ ಅನ್ನಿಸ್ತು ಅಂತ. ಏನು ಭೀಕರವಾದ ಕನ್ಕ್ಲೂಷನ್ ಅದು. ಅಂದ್ರೆ ಅವನಿಗೆ ಆಸೆ ಇದೆ. ಆಸೆ ಇದ್ದ ಮೇಲೆ ಪುರೋಹಿತ ಅಂದ್ರೇನು? ನಮಗಾಗಿ ಪ್ರಾರ್ಥನೆ ಮಾಡುವವ, ತನಗಿರುವ ದೈವದ ಬಲವನ್ನ ತನ್ನ ಹಣಕ್ಕೆ ಮಾರಿಕೊಳ್ಳುವವ ಅಂತ ಅರ್ಥ. ಅಷ್ಟು ಕರಪ್ಷನ್ ಇಲ್ಲದೆ ಹೋದ್ರೆ ಪೌರೋಹಿತ್ಯ ಕಲೀಲಿಕ್ಕೆ ಆಗೋದಿಲ್ಲ. ಸ್ವಲ್ಪ ಮನಸ್ಸಿನಲ್ಲಿ ಈ ತರಹದ್ದಿರಬೇಕು. ನಾನು ದೈವಿಕ ಕಾರ್ಯವನ್ನು ಮಾಡ್ತೇನೆ ಬೇರೆಯವರಿಗಾಗಿ, ದೇವರನ್ನು ಒಲಿಸೋದೇ ಉಂಟಂತೆ, ಬೇರೆಯವರಿಗಾಗಿ ಕೇಳೋದಂತೆ. ಏನಿದ್ದು ಅಂದ್ರೆ ನಮ್ಮ ಅಣ್ಣ ಇದನ್ನು ಮಾಡಬಲ್ಲ, ಯಾಕೆಂದ್ರೆ ಅವನಿಗೆ ಆಸೆ ಇದೆ ಅಂತ ಆಯ್ತು. ಹೋಗಿ ಕೇಳಿ. ಸರಿ, ಅಣ್ಣ ಅಲ್ವಾ, ಹೋಗಿ ಕೇಳಿದಾಗ, ತಮ್ಮ ಬಾರೋ ನಂಗೆ ಸಹಾಯ ಮಾಡೋದು, ಅವನು ಬಂದ. ಕಡೆಗೆ ಹೀಗಾಯ್ತು ಪರಿಸ್ಥಿತಿ. ಉಪಯಾಜ ತಾನು ಹಿಂದೆ ಸರಿತೇನೆ ಅಂತ ಹೇಳ್ಕೊಂಡ್ರೂ ಆಗಲಿಲ್ಲ, ಹಿಂಜರಿಲಿಲ್ಲ, ಅವ ಮುಂದುವರಿಲಿಕ್ಕಾಗಲಿಲ್ಲ. ಯಾಕೆ ಅಂದರೆ ಯಾಜ ಮುಂದುವರಿದ, ಉಪಯಾಜನನ್ನು ಕರ್ಕೊಂಡ. ಇದರ ಸ್ವಾರಸ್ಯವನ್ನು ನೀವು ಆದಿಪರ್ವದಲ್ಲಿ ಆಸ್ವಾದನೆ ಮಾಡಬೇಕು. ಆ ಕಾನ್ವರ್ಸೇಷನ್ ಬಹಳ ಚೆನ್ನಾಗಿದೆ. ಹೀಗಾಗಿ ಯಾಜ ಮತ್ತು ಉಪಯಾಜರಿಬ್ಬರೂ ಕೂಡ ಒಪ್ಪಿಕೊಂಡ್ರು. ಸರಿ, ಏನು ದಕ್ಷಿಣೆ? ಅರ್ಬುದೇನ ಗವಾಂ, 1,00,000 ಗೋವುಗಳು, 10 ಲಕ್ಷ ಗೋವುಗಳನ್ನು ಕೊಡ್ತೇನೆ. ದಯವಿಟ್ಟು ಈ ಕೂಡಲೇ ಇಮಿಡಿಯೇಟ್ ಆಗಿ ಒಬ್ಳು ಮಗಳು ಬೇಕು, ಒಬ್ಬ ಮಗ ಬೇಕು. ಚಕಾರೇಷ್ಟಿಂತು ತದ್ಭಾರ್ಯ ದ್ವಿಜಾಭ್ಯಾಮತ್ರ ಚಾಹುತ. ಈ ರೀತಿ ಬೇಡಿಕೊಂಡು ಬಂದಿದ್ದಾನೆ. ನೋಡಿ, ಯಾಜ ಮತ್ತು ಉಪಯಾಜರಲ್ಲಿ ಒಬ್ಬ ಕರಪ್ಟ್ ಆದ ಯಾಜ. ಅದು ಏನು, ಆ ಕರಪ್ಷನ್ ಅನ್ನು ಇವನು ಗಮನಿಸಿದ ರೀತಿಯೇ ಭೀಕರ. ಆಚೆ ರಸ್ತೆಯೆಡೆಗೆ ಚಾಚಿದ ಬೇರೊಬ್ಬರ ಮರದ ಹಣ್ಣನ್ನು ತಗೊಳ್ತಾನೆ ಅಂದ್ರೆ ಪೌರೋಹಿತ್ಯ ಮಾಡ್ತಾನೆ ಅಂತ ಇವನು ತಮ್ಮ ಊಹಿಸಿದ. ಆದ್ರೆ ಅವನು ಬಂಧನದಿಂದ ಪಾರಾಗಲಿಕ್ಕಾಗಲಿಲ್ಲ, ಅವನು ಬಂದ. ಹೀಗೆ ಅವರಿಬ್ಬರು ಬಂದು ಒಂದು 10 ಲಕ್ಷ ಗೋವುಗಳನ್ನ ನಾವು ಪಡಿತೇವೆ ಅಂತ ಚಿಂತನೆ ಮಾಡಿ ಮುಂದುವರೆದರು. ಹಾಗೆ ಮುಂದುವರಿದ ಮೇಲೆ ಇಷ್ಟಿಯನ್ನ ಮಾಡಿಸಿದ್ದು. ಇದು ಇಷ್ಟಿ. ಈ ಇಷ್ಟಿ ಏನಿದೆ ಅಥರ್ವ ವೇದದಿಂದಲೇ ಆಗಿರುವಂತಹ ಇಷ್ಟಿ. ಈ ಅಥರ್ವ ವೇದದ ಇಷ್ಟಿ ಮಾಡಬೇಕು ಅಂತ ಮಾಡ್ಲಿಕ್ಕೆ ಹೋದಾಗ ಇವಳು ಬರೋದಿತ್ತು, ದೃಪದನ ಹೆಂಡತಿ ಪ್ರಸಾದ ಸ್ವೀಕಾರಕ್ಕೆ ಬರಬೇಕು. ದೃಪದಾತ್ ಸುತ ಲಬ್ಧ್ಯರ್ಥಂ ಸಾಹಂಕಾರಾತ್ ವಿಳಂಬಯತ್ ಕಿಮೇತಯೇತ್ಯವಜ್ಞಾಯ ತಾವುಭೌ ವಿಪ್ರಸತ್ತಮೌ. ದೃಪದ ಯಾಗ ಮಾಡಿಸಿದ್ದಾನೆ, ದೀನನಾಗಿ ಅವರಿಬ್ಬರ ಹತ್ರ ಯಾಗ ಮಾಡಿಸಿದ್ದಾನೆ. ದೃಪದನ ಹೆಂಡತಿಗೆ ಗೊತ್ತಿಲ್ಲ. ಅವಳು ಕರೆದ್ರು ಅವಳನ್ನ, ಬಾ ಇಲ್ಲಿ ಅಂತ. ಅವಳು ಮಾತು ಕೇಳಬೇಕು ನೀವು.
ಅವಳು ಹೇಳ್ತಾಳೆ, ನಾವಲಿಪ್ತಂ ಮಮ ಮುಖಂ ಚಂದನೇ ನೋಕ್ಷಿತಂ ನಚ. ನಾನು ಇನ್ನು ಮುಖ ತೊಳ್ಕೊಂಡಿಲ್ಲ, ಗಂಧವನ್ನು ಪೂಸಿಕೊಂಡಿಲ್ಲ. ನತೆ ಪತ್ನ್ಯಸ್ಮಿ ಸೂತ್ಯರ್ಥಂ ತಿಷ್ಠ ಯಾಜ ಮಮ ಪ್ರಿಯೆ. ನೀನು ಕರೆದು ಕೂಡಲೇ ಬರಲಿಕ್ಕೆ ನಾನು ನಿನ್ನ ಹೆಂಡತಿ ಅಲ್ಲ, ನನಗೆ ಬೇಕಾದ ಹಾಗೆ ನೀನು ಇರಬೇಕು ಅಂತ ಹೇಳಿ ಜೋರು ಮಾಡಿದ್ಲಂತೆ ಅವಳು. ದೃಪದನ ಹೆಂಡತಿ. ಗಂಡ ದೀನನಾಗಿದ್ದಾನೆ, ಹೆಂಡತಿ ಹಮ್ಮಿನಿಂದ ಕೂಡಿದ್ದಾಳೆ. ಹೀಗಾಗಿಬಿಡತ್ತೆ. ನಾನೇ ನಿನ್ನ ಹೆಂಡತಿ ಅಲ್ಲ, ನತೆ ಪತ್ನ್ಯಸ್ಮಿ ಸೂತ್ಯರ್ಥಂ. ನಾನು ಹೇಳಿದ ಹಾಗೆ ನೀನು ನನಗೆ ಪ್ರಸಾದ ಕೊಡಬೇಕೇ ವಿನಃ ನೀನು ಕರೆದಾಗ ಬಂದು ಪ್ರಸಾದಕ್ಕೆ ಕೈಯೊಡ್ಡೋಳು ನಾನಲ್ಲ. ಯಾಜ ತಿಷ್ಠ ಮಮ ಪ್ರಿಯೆ ಒಂದು ಹೇಳಿ ಜೋರು ಮಾಡುದು. ಇವ್ರಿಗೆ ಸಿಟ್ಟು ಬರದೇ ಇರತ್ತಾ? ಕಿಮೇತಯ ಇವಳನೇನು ಅಂತ ಹೇಳಿ ಮತ್ತೆ ಆ ಆಹುತಿಯನ್ನು ಬೆಂಕಿಯಲ್ಲೇ ಹಾಕ್ಬಿಟ್ರು, ಪ್ರಸಾದವನ್ನು. ಅಜುಹ್ವತಾಂ ತತ್ ಪುತ್ರಾರ್ಥಂ ಪತ್ನ್ಯಾಪ್ರಾಶ್ಯಂ ಹವಿಸ್ತದ. ಪತ್ನ್ಯಾಪ್ರಾಶ್ಯಂ, ಹೆಂಡತಿ ತೆಗೆದುಕೊಳ್ಳಬೇಕಾದ ಹವಿಸ್ಸನ್ನ ಅಜುಹ್ವತಾಂ ಸೀದಾ ಅಗ್ನಿಯಲ್ಲೇ ಹಾಕಿದ್ರು. ಹುತೇ ಹವಿತಿ ಮಂತ್ರಾಭ್ಯಾಂ ವೈಷ್ಣವಾಭ್ಯಾಂ ತದೈವಹಿ. ಆಗ ಇಬ್ರು ಎದ್ದು ಬಂದರು. ಮೊದಲನೇ ಅವನು ದೀಪ್ತಾಂಗಾರ ನಿಭೋವನ್ಹಿ ಕುಂಡ ಮಧ್ಯಾತ್ ಸಮುತ್ಥಿತ ಕಿರೀಟಿ ಕುಂಡಲಿ ದೀಪ್ತ ಹೇಮಮಾಲಿ ವರಾಸಿಮಾನ್. ಹೊಳೆಯುವಂತಹ ಬೆಂಕಿಯಂತೆ ಒಬ್ಬ ಬಂದ. ಯಾರು ಅಂದರೆ ಸ್ವಯಂ ಅಗ್ನಿದೇವ. ಕುಂಡ ಮಧ್ಯಾತ್ ಸಮುತ್ಥಿತ, ಕುಂಡದ ನಡುವಿನಿಂದೆದ್ದು ಬಂದ. ಹುಟ್ಟುವಾಗಲೇ ಕಿರೀಟ ಇತ್ತು, ಕಿವಿಯೋಲೆ ಇತ್ತು, ಹೇಮಮಾಲಿ ಬಂಗಾರದ ಮಾಲೆ ಇತ್ತು, ವರ ಅಸಿಮಾನ್ ಖಡ್ಗ ಇತ್ತು, ರಥೇನ ಆದಿತ್ಯವರ್ಣೇನ ಅವನಿಗೊಂದು ರಥವೂ ಇತ್ತಂತೆ. ಅದನ್ನು ದೃಪದಮಭ್ಯಯ, ದೃಪದನ ಬಳಿಗೆ ಬಂದ. ಅವನಿಗೆ ನಾಮಕರಣ ಮಾಡಿದ್ರಂತೆ ಧೃಷ್ಟದ್ಯುಮ್ನ ಅಂತ. ಯಾಕೆ ಧೃಷ್ಟದ್ಯುಮ್ನ ಅಂತ ಹೇಳಿದ್ದು? ಧೃಷ್ಟತ್ವ ದ್ಯೋತನತ್ವಾಚ್ಚ ಧೃಷ್ಟದ್ಯುಮ್ನ ಇತಿ ಇರಿತಃ. ಧೃಷ್ಟತ್ವಾತ್ ಡೇರಿಂಗ್, ಧೃಷ್ಟ ಅಂತಂದ್ರೆ ಡೇರಿಂಗ್ ಅಂತ, ಅದರಿಂದಾಗಿ ಧೃಷ್ಟ. ಇನ್ನು ದ್ಯೋತನತ್ವಾಚ್ಚ ಹೊಳಿತಾ ಇದ್ದ, ಅದರಿಂದಾಗಿ ದ್ಯುಮ್ನ. ಆ ಕಾರಣದಿಂದ ಧೃಷ್ಟತ್ವ ದ್ಯೋತನತ್ವಾಚ್ಚ, ಹೊಳಿತಾ ಇದ್ದಾನೆ, ವಿಪರೀತ ಧೈರ್ಯ, ಮುಖದಲ್ಲಿ ಉಕ್ಕುತ್ತಾ ಇದೆ, ಅದಕ್ಕೆ ಧೃಷ್ಟದ್ಯುಮ್ನ ಅಂತ ಹೆಸರಿಟ್ಬಿಟ್ರು. ಆ ಗೂಗಲ್ ನೋಡ್ತಾ ಇರಲಿಲ್ಲ, ದೇವರ ದಯೆ. ಅವನ ಮುಖದಲ್ಲಿ ಏನು ತೋರುತ್ತೆ, ಅವನ ದೇಹದಲ್ಲಿ ಏನು ತೋರುತ್ತೆ ಅದು ನೀಡ್ತಾ ಇದ್ರು. ಮುನಿಭಿರ್ ದೃಪದೇನಾಪಿ ಸರ್ವ ವೇದಾರ್ಥ ತತ್ವವಿತ್. ಎಲ್ಲ ವೇದದ ಅರ್ಥವನ್ನ ತಿಳ್ಕೊಂಡೇ ಬಂದ್ಬಿಟ್ಟಿದ್ದ ಅವನು ಅಗ್ನಿ. ಅನ್ವೇನಂ ದ್ರೌಪದಿ ಭಾರತಿ ಸಾಕ್ಷಾತ್ ವೇದಿ ಮಧ್ಯಾತ್ ಸಮುತ್ಥಿತ. ಇವನು ಹುಟ್ಟಿದ ಕೂಡಲೇ ಭಾರತೀಯೇ ಬಂದಳು ಕುಂಡದ ನಡುವಿನಿಂದ. ಆ ಕಾರಣದಿಂದ ಅವಳು ವೇದಿಜಾ ಅಂತ ಹೆಸರು. ವೇದಿ ಅಂದರೆ ಕುಂಡ, ವೇದಿಜಾ. ನಮ್ಮ ಕಡ್ಡಿ ಶ್ರೀನಿವಾಸಾಚಾರ್ಯರ ಮಗಳ ಒಬ್ಬರ ಹೆಸರು ವೇದಿಜಾ ಅಂತ, ದ್ರೌಪದಿಯ ಹೆಸರು. ಕುಂಡದ ನಡುವಿನಿಂದ ಎದ್ದು ಬಂದವಳು ಅಂದರೆ ಬೆಂಕಿಯ ಮಗಳು. ಅನ್ವೇನಂ ಭಾರತೀಯ ಸಾಕ್ಷಾತ್, ಅವಳು ಭಾರತಿ. ಅವಳು ಭಾರತಿ ಯಾಕೆ? ಅವಳ ನಿಜವಾದ ಹೆಸರು ಶ್ರದ್ಧಾ ಅಂತ. ಭಾರತಿ ಅಂತ ಯಾಕೆ ಕರೆಯೋದು ಅಂತ ಅರ್ಥ ಹೇಳ್ತಾರೆ. ಪ್ರಾಣೋ ಹಿ ಭರತೋ ನಾಮ ಸರ್ವಸ್ಯ ಭರಣಾಚ್ಛ್ರುತಃ ತದ್ಭಾರ್ಯ ಭಾರತೀ ನಾಮ ವೇದರೂಪ ಸರಸ್ವತಿ ಅಂತ. ಭರತ ಅಂತ ಹೇಳಿದರೆ ಮುಖ್ಯ ಪ್ರಾಣ. ಮುಖ್ಯ ಪ್ರಾಣನಿಗೆ ಭರತ ಅಂತ ಯಾಕೆ ಹೆಸರು? ಸರ್ವಸ್ಯ ಭರಣಾತ್ ಶ್ರುತಃ, ಎಲ್ಲವನ್ನ ಹೊತ್ತಿದ್ದಾನೆ, ಹೀಗಾಗಿ ಭರತ. ಆ ಭರತನ ಹೆಂಡತಿ ಭಾರತಿ. ಅವಳು ವೇದಾಭಿಮಾನಿನಿ, ವೇದರೂಪ ಸರಸ್ವತಿ. ಆದರೆ ಮಹಾಭಾರತದಲ್ಲಿ ಏನಂತ ಇದೆ ಗೊತ್ತಾ? ಮಾನುಷಂ ವಿಗ್ರಹಂ ಕೃತ್ವ ಸಾಕ್ಷಾತ್ ಶ್ರೀರಿವರ್ಣಿನಿ ಅಂತ ಸಂಭವ ಪರ್ವದಲ್ಲಿ ಇದೆ. ತಾಂಚಾಪೇಶಾಂ ಯೋಷಿತಂ ಲೋಕಕಾಂತಾಂ ಶ್ರಿಯಂ ಭಾರ್ಯಾಂ ವ್ಯದಧಾನ್ ಮಾನುಷೇಷು. ಶ್ರೀ ದ್ರೌಪದಿಯಾಗಿ ಹುಟ್ಟಿದ್ದು ಅಂತ ಉಂಟು. ನಮಗೆ ಶ್ರೀ ಅಂತ ಹೇಳಿದ ಕೂಡಲೇ ಲಕ್ಷ್ಮೀನೇ ಬರೋದು.
ಸ್ವರ್ಗಾರೋಹಣ ಪರ್ವದಲ್ಲಿ ಶ್ರೀರೇತ ದ್ರೌಪದಿ ರೂಪ ತ್ವದರ್ಥೆ ಮಾನುಚಂ ಗತ ಅಯೋನಿಜ ಲೋಕಕಾಂತ ಪುಣ್ಯಗಂಧ ಯುಧಿಷ್ಠಿರ ಅಂತ ಹೇಳಿ ಸ್ವರ್ಗಾರೋಹಣ ಪರ್ವ ಕಡೆಯ ಪರ್ವ ಮಹಾಭಾರತದಲ್ಲಿ. ಅಲ್ಲಿ ಶ್ರೀಯೇ ಇದು ದ್ರೌಪದಿಯಾಗಿ ಬಂದದ್ದು ಅಂತ. ಶ್ರೀರೇಶ ದ್ರೌಪದಿ ರೂಪ ಲೋಕಕಾಂತ ತ್ವಯೋನಿಜ. ಶ್ರೀಹಿ ಅಂತ ಅವಳ ಹೆಸರು ಅಂತ ಲಕ್ಷ್ಮೀದೇವಿಯ ಕಡೆಗೆ. ಅದಕ್ಕೆ ಮಧ್ವಾಚಾರ್ಯ ಹೇಳಿದ್ರು, ಅಲ್ಲ ಶಂರೂಪ್. ನೋಡಿ, ನಮಗೆ ಮಹಾಭಾರತವನ್ನು ನೋಡಿ ಡೌಟ್ ಬಂದಿರಬೇಕು. ಯಾಕೆಂದರೆ ಮಾರ್ಕಂಡೇಯ ಪುರಾಣದಲ್ಲಿಯೂ ಕೂಡ ಪಂಚಾನಾಂ ಪಾಂಡವಾನಂತೂ ಶ್ರೀರ್ಭಾರ್ಯ ಸಂಬಭೂವ ಅಂತ ಇದೆ. ಆಮೇಲೆ ಅಲ್ಲೇ ಮಾರ್ಕಂಡೇಯ ಪುರಾಣದಲ್ಲಿ ಪಂಚೇಂದ್ರಾಣಂತು ಯಾ ಪತ್ನಿ ಸಾಶ್ರೀರ್ವೈ ದ್ರೌಪದಿ ಸ್ಮೃತ ಅಂತ ಹೇಳಿ ಇದೆ. ಅದರಿಂದಾಗಿ ಅಲ್ಲೆಲ್ಲ ದ್ರೌಪದಿಗೆ ಶ್ರೀಹಿ 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 ಅಂತ ಹೇಳ್ತಾರೆ. ಯಾರಪ್ಪ ಶ್ರೀ ಇದು? ಲಕ್ಷ್ಮೀದೇವಿಯ ಕಡೆಗೆ. ಅದಕ್ಕೆ ಮಧ್ವಾಚಾರ್ಯರು ಇಲ್ಲಿ ಬರೆದರು, ಶಂರೂಪಮಾಶ್ರಿತಾ ವಾಯು ಶ್ರೀರಿತ್ಯೇವ ಚ ಕೀರ್ತಿತಾ ಅಂತ. ಇಲ್ಲಪ್ಪ, ಶಂ ಅಂತ ಹೇಳಿ ಆನಂದ ರೂಪನಾದ ಮುಖ್ಯ ಪ್ರಾಣ, ಅವನನ್ನು ಆಶ್ರಯಿಸಿದ್ದಾಳೆ, ಆದ್ದರಿಂದಾಗಿ ಶ್ರೀಹಿ ಅಂತ. ಈ ಒಂದು ದೇಹದಲ್ಲಿ ಕೇವಲ ಅವಳೊಬ್ಬಳಿಲ್ಲ, ಆವೇಶಯುಕ್ತ ಶಚ್ಯಾಶ್ಚ. ಶಚಿ ಇದ್ದಾಳೆ, ಶ್ಯಾಮಳ ಇದ್ದಾಳೆ, ಉಷಾ ಇದ್ದಾಳೆ. ತಾಶ್ಚೇಂದ್ರ ಧರ್ಮನಾ ಸತ್ಯ ಸಂಶ್ರಯಾಶ್ರಿಯ ಈರಿತಾ. ಅವರು ಕ್ರಮವಾಗಿ ಯಮಧರ್ಮನನ್ನ, ಇಂದ್ರನನ್ನ, ನಾಸತ್ಯ ಅಶ್ವಿದೇವತೆಗಳನ್ನು ಆಶ್ರಯಿಸಿದ್ದಾರೆ. ಹೀಗಾಗಿ ಅವರು ಕೂಡ ಶ್ರೀಹಿ. ಸಾ ಕೃಷ್ಣ ನಾಮತಶ್ಚಾಸೀತ್ ಉತ್ಕೃಷ್ಟತ್ವಾಧಿಯೋಷಿತಾಂ ಕೃಷ್ಣ ಸಾ ವರ್ಣತಶ್ಚಾಸೀತ್ ಉತ್ಕೃಷ್ಟಾನಂದನೀ ಚ ಸಾ. ಅವಳ ಹೆಸರು ಕೃಷ್ಣ ಅಂತ ಇಟ್ರು. ಯಾಕೆ? ಉತ್ಕೃಷ್ಟತ್ವಾಧಿಯೋಷಿತಾಂ, ಹೆಣ್ಣು ಮಕ್ಕಳಲ್ಲಿ ಮಿಗಿಲು, ಆದ್ದರಿಂದಾಗಿ ಅವಳು ಕೃಷ್ಣ. ವರ್ಣತಶ್ಚ ಆಸೀತ್, ಬಣ್ಣದಲ್ಲಿ ಅವಳು ಕಪ್ಪು, ಆದ್ದರಿಂದಾಗಿ ಅವಳು ಕೃಷ್ಣ. ನಮ್ಮಲ್ಲಿ ಬಿಳಿ ಅನ್ನೋದು ಮಿಗಿಲು, ಕಪ್ಪು ಅನ್ನೋದು ಕೀಳು ಅಂತ ಏನಿರಲಿಲ್ಲ ಪ್ರಾಚೀನ ಭಾರತದಲ್ಲಿ. ಆಮೇಲೆ ಈ ಬ್ರಿಟಿಷರು ಶ್ರೇಷ್ಠತೆಯ ವ್ಯಸನ ತಮಗೇ ಇದೆ ಅಂತ ಹೇಳಿ ಭ್ರಮಿಸಿ ಅವರು ಬಿಳಿ ಅನ್ನೋದು ಶ್ರೇಷ್ಠ. ನಮ್ಮವರು ಏನು ಕಡಿಮೆ ಇಲ್ಲ, ನಂತರದ ಬಂದ ಮುಟ್ಟಾಳು, ರಾಮನ ಲೆಕ್ಕ ಕೃಷ್ಣನ ಲೆಕ್ಕ ಅಂತ. ಏನು ದುರಂತ ಇದು! ಮಹಾಭಾರತಕ್ಕೆ ಈ ಥರದವರಿಂದಲೂ ಅವಮಾನ ಆಗತ್ತೆ. ಅಯ್ಯೋ, ಒಂದು ದೊಡ್ಡ ರಾಮಾಯಣ ಅಂತೇವೆ. ನಾವೇ ನಮ್ಮ ಗ್ರಂಥವನ್ನು ಆ ರೀತಿ ಹೇಳೋದಾ? ಪುರಾಣ ಎಲ್ಲ ಹೇಳಬೇಡ ನೀನು ಅಂತಾರೆ. ಆ ಥರ ಎಲ್ಲ ಹೇಳಬಾರದು, ಅದಕ್ಕೊಂದು ಗೌರವ ಇದೆ. ಶಾಸ್ತ್ರಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ ಅಂತಾರೆ. ಏನು ಹೇಳೋದು? ಶಾಸ್ತ್ರಕ್ಕೆ ನೀವ್ಯಾಕೆ ಉಪ್ಪು ಹಾಕೋದು? ನಿಮಗೆ ಹಾಕೊಳ್ಳಿ. ತೀರಾ ಹಾಕದೇ ಇರಬಾರ್ದು. ಶಾಸ್ತ್ರಕ್ಕೊಂದಿಷ್ಟು ಎಣ್ಣೆ ಹಚ್ಚಿಬಿಡ್ತೀನಿ, ಶಾಸ್ತ್ರ ಹೇಳಿದೆ ಅದಕ್ಕೆ ಹೆಂಗೆ ಮಾಡಿದ್ರೂ ಆಗತ್ತೆ ಅಂತನ್ನೋ ಭಾವನೆ ಯಾವುದು? ಆಗ ಆ ಥರದ್ದೆಲ್ಲ ಬಳಸಬಾರ್ದು. ಆ ಬಳಕೆ ನಮ್ಮ ಮನಸ್ಸಿನ ಕಂಟ್ರೋಲ್ ಇರಬೇಕು. ಅದಕ್ಕೆ ಏನೇನೋ ಮಾತನಾಡಬಾರ್ದು. ಅದರಿಂದಾಗಿ ಸಾ ಕೃಷ್ಣ ನಾಮತಶ್ಚ ಆಸೀತ್, ಸಾ ಕೃಷ್ಣ ಸಾ ವರ್ಣತಶ್ಚ ಆಸೀತ್. ಆಮೇಲೆ ಇನ್ನೊಂದು ಅರ್ಥ ಇದೆ, ಉತ್ಕೃಷ್ಟ ಆನಂದನಿ, ಉತ್ಕೃಷ್ಟವಾದ ಆನಂದ ಅವಳದು. ನ ಅಂದರೆ ನಶ್ಚ ನಿರ್ವೃತ್ತಿ ವಾಚಕ ಅಂತ. ಅದರಿಂದಾಗಿ ಕೃಷ್ಣ ಅಂತಂದರೆ ಉತ್ಕೃಷ್ಟವಾದ ಆನಂದ ಅವಳಿಗಿದೆ. ಉತ್ಪತ್ತಿತಶ್ಚ ಸರ್ವಜ್ಞ, ಅವಳು ಹುಟ್ಟುತ್ತಾನೆ ಎಲ್ಲವನ್ನ ಬಲ್ಲವಳು. ಸರ್ವಾಭರಣ ಭೂಷಿತ, ಎಲ್ಲ ಆಭರಣಗಳಿಂದ ತುಂಬಿದವಳು. ಅದು ಪ್ರಿಂಟಿಂಗ್ ಮಿಸ್ಟೇಕ್ ಆಗಿದೆ ಅಂತ ಕಾಣುತ್ತೆ. ಸರ್ವಾಭರಣ ಭೂಷಿತ ಆಗೋಗಿದೆ. ಸರ್ವ ಆಭರಣ ಭೂಷಿತ. ಸಂಪ್ರಾಪ್ತ ಯೌವನೈವಾಸೀದಜರಾ ಲೋಕಸುಂದರಿ ಉಮಾಂಶ ಯುಕ್ತಾತಿತರಾಂ ಸರ್ವಲಕ್ಷಣ ಸಂಯುತ. ಸಂಪೂರ್ಣ ಯೌವನೈವ ಆಸೀತ್, ಹುಟ್ಟುತ್ತಾಲೆ ಅವಳ ಯೌವನ ಬಂದ್ಬಿಟ್ಟಿತ್ತು. ಅಜರ, ಮುಪ್ಪೇ ಇಲ್ಲ ಅವಳಿಗೆ. ಯಾಕೆಂದರೆ ಮುಂದೆ ಆಶ್ರಮವಾಸಿಕ ಪರ್ವದಲ್ಲಿ ಅವಳಿಗೆ ಏನಿಲ್ಲ ಅಂದರೂ 80.
ಅವಾಗ ಹೇಳ್ತಾರೆ ಮಧ್ಯಮ ವಯ ಕಿಂಚಿದಿವ ಪ್ರಪನ್ನ, ಈಗ ತಾನೇ ಮಧ್ಯಮ ವಯಸ್ಸಿಗೆ ಕಾಲಿಟ್ಟವಳಂತೆ ಕಾಣ್ತಾ ಇದ್ದಾಳೆ ಅಂತ ದ್ರೌಪದಿಯನ್ನ. 80 ಅವಳಿಗೆ. ಮಹಾಭಾರತ ಯುದ್ಧ ಆಗುವಾಗ ಅವಳಿಗೆ 69, ಕೀಟಕ ಕೈ ಹಿಡಿದಳೆದಾಗ 68, ಅದಕ್ಕೆ ಅಜರ, ಮುಪ್ಪೇ ಇಲ್ಲ ಅವಳಿಗೆ. ಲೋಕಸುಂದರಿ. ಇಷ್ಟರ ಜೊತೆಗೆ ಉಮಾಂಶಯುಕ್ತ ಅತಿತರಾಂ, ಪಾರ್ವತೀ ದೇವಿಯ ಅಂಶದಿಂದ ಕೂಡಿದ್ದಾಳೆ. ಸರ್ವಲಕ್ಷಣ ಸಂಯುತ, ಎಲ್ಲ ಒಳ್ಳೆಯ ಲಕ್ಷಣಗಳು ಇವೆ. ಶಿಲ್ಪಶಾಸ್ತ್ರದಲ್ಲಿ ಏನು ಹೇಳ್ತಾರೆ, ಸೌಂದರ್ಯ ಶಾಸ್ತ್ರದಲ್ಲಿ, ಲಕ್ಷಣ ಶಾಸ್ತ್ರದಲ್ಲಿ ಏನು ಹೇಳ್ತಾರೆ ಅದು. ಏನಿದು ಕಥೆ? ಇಡೀ 18ನೇ ಅಧ್ಯಾಯ ಆರಂಭದಲ್ಲಿ ಭೀಮಸೇನನ ಸರ್ವೋತ್ತಮತ್ವದ ವರ್ಣನೆ, ಎಲ್ಲ ಭಕ್ತರಲ್ಲಿ ಹೇಗೆ ಉತ್ತಮನಾಗಿದ್ದಾನೆ ಅಂತ. ಕಡೆಯಲ್ಲಿ ದ್ರೌಪದಿಯ ಚಿಂತನೆ. 18ನೇ ಅಧ್ಯಾಯ ಮಹಾಭಾರತದಲ್ಲಿ 2 ಭೀಮ ಹಾಗೂ ದ್ರೌಪದಿಯರ ಚಿಂತನೆ. ಅದರಲ್ಲಿ ನೋಡಿ, ಈ ದ್ರೌಪದಿಯನ್ನು ಅರ್ಥ ಮಾಡಿಕೊಳ್ಳೋದು ಬಹಳ ಕಷ್ಟ. ಮಹಾಭಾರತದಲ್ಲಿ ಅತ್ಯಂತ ಗುಟ್ಟಾದ ಮಾತುಗಳಿದೆ, ಅದು ಏನು ಅಂತಾನೆ ಅರ್ಥ ಆಗೋಲ್ಲ ಹಾಗಿದೆ. ಅವಳ ಬಗ್ಗೆ ಒಂದು ಕಡೆ ಹೇಳಲಿಲ್ಲ, ಹಲವಾರು ಕಡೆ ಹೇಳಿದ್ದಾರೆ. ಮಾರ್ಕಂಡೇಯ ಪುರಾಣದಲ್ಲಿದೆ ಮಹಾಭಾರತದ ದ್ರೌಪದಿಯ ಬಗ್ಗೆ. ಮಾರ್ಕಂಡೇಯ ಪುರಾಣದಲ್ಲಿ ಹೆಚ್ಚು ಇರೋದೇ ದ್ರೌಪದಿ ಬಗ್ಗೆ, ಮತ್ತೆ ಮಹಾಭಾರತದ ಪಾತ್ರಗಳ ಬಗ್ಗೆನೇ ಹೆಚ್ಚು ಇರೋದು. ಹೀಗೆ ಬೇರೆ ಬೇರೆ ಕಡೆ ಇದೆ. ಆದಿಪರ್ವದಲ್ಲಂತೂ ಏನು ಹೇಳ್ತಾ ಇದ್ದಾರೆ, ಎಲ್ಲಿಗೆ ಹೋಗ್ತಾ ಇದ್ದಾರೆ, ಎಲ್ಲಿಗೆ ಹಾರ್ತಾ ಇದ್ದಾರೆ ಅನ್ನೋದೇ ಗೊತ್ತಾಗಲ್ಲ ದ್ರೌಪದಿಯ ಕಥೆಯ ಬಗ್ಗೆ. ಅಂದ್ರೆ ಅದು ದ್ರೌಪದಿಯ ಬಗ್ಗೆ, ದ್ರೌಪದಿಯ ವಿವಾಹದ ಸಂದರ್ಭದಲ್ಲಿ ಆ ಮಹಾಭಾರತದಲ್ಲಿ ವರ್ಣನೆ ಇದೆ. ಎಲ್ಲೋ ಫ್ಲ್ಯಾಶ್ ಬ್ಯಾಕ್ಗೆ ಹಾರಿ, ಎಲ್ಲೋ ಮುಂದೆ ಹಾರಿ, ಹಿಂದೆ ಹಾರಿ, ಈಚೆ ನೆಗೆದು, ಅದೇನು ಅಂತ ಅರ್ಥ ಆಗಲ್ಲ. ಅದನ್ನೆಲ್ಲ ಒಂದು ಸಂಗತವಾಗಿ ಮಾಡಿ ಮಧ್ವಾಚಾರ್ಯರು 18ನೇ ಅಧ್ಯಾಯದಲ್ಲಿ ನಮಗೆ ಕೊಡ್ತಾ ಇದ್ದಾರೆ. ಅದನ್ನು ಓದ್ತೇನೆ. ಪೂರ್ವಂ ಹ್ಯುಮಾಚ ದೇವ್ಯಸ್ತಾ ಕದಾಚಿತ್ ಭರ್ತೃಭಿರ್ಯುತಾ ವಿಲಾತಂ ದರ್ಶಯಾಮಾಸು ಬ್ರಹ್ಮಣ ಪಶ್ಚತೋಧಿಕಂ. ಪಾರ್ವತಿ ಮತ್ತೆ ತಾಹದೇವ್ಯ, ಭಾರತಿಯನ್ನು ಬಿಟ್ಟು ಉಳಿದ 3 ಜನರು ಯಾರು? ಶಚಿ, ಶ್ಯಾಮಲಾ, ಆಮೇಲೆ ಪಾರ್ವತಿ ಇದ್ದಾಳೆ, ಉಷಾ. ಈ 4 ಜನ. ಬ್ರಹ್ಮದೇವರು ನೋಡುವಾಗ ಅಧಿಕಂ ವಿಲಾತಂ ದರ್ಶಯಾಮಾಸು, ಬಹಳ ರೂಪ ವಿಲಾಸವನ್ನು ತೋರಿಸಿದರಂತೆ. ಈ ಬುದ್ಧಿ ಯಾರಿಗೆ ಬರುತ್ತೆ ಅಂದರೆ ಮನುಷ್ಯರಿಗೆ ಬರುತ್ತೆ. ಶಶಾಪತಾಸ್ತದ ಬ್ರಹ್ಮ ಮಾನುಷೀಂ ಯೋನಿಮಾಪ್ಸ್ಯಥ. ಇಲ್ಲದ್ದನ್ನು ತೋರಿಸೋದು ಅಥವಾ ಔಚಿತ್ಯಪೂರ್ಣವಾದ ನಡೆ ಇಲ್ಲದೆ ಇರೋದು ಮನುಷ್ಯರಿಗೆ ಬರುತ್ತೆ, ದೇವತೆಗಳಿಗೆ ಬರೋಲ್ಲ. ಆದರೆ ನನ್ನ ಮುಂದೆ ನಿಮ್ಮ ರೂಪವನ್ನು, ಲಾವಣ್ಯವನ್ನು ಸುಖ ಸುಮ್ಮನೆ ಪ್ರದರ್ಶನ ಮಾಡಿದ್ದೀರ. ಆ ಕಾರಣದಿಂದ ಮಾನುಷೀಂ ಯೋನಿಮಾಪ್ಸ್ಯಥ, ಮನುಷ್ಯ ಯೋನಿಯನ್ನು ಹೊಂದುವಂತಾಗಲಿ. ಆಮೇಲೆ ಎಲ್ಲಕ್ಕಿಂತ ಮಿಗಿಲಾಗಿ ನಿಮ್ಮ ಗಂಡಂದಿರ ಬಗ್ಗೆ ಬಹಳ ಹೆಮ್ಮೆ. ತತ್ರ ಅನ್ಯಗಾಶ್ಚ ಭವತ, ಮನುಷ್ಯ ಯೋನಿಯಲ್ಲಿ ಹುಟ್ಟೋದು ಮಾತ್ರ ಅಲ್ಲ, ಅಲ್ಲಿ ಬೇರೊಬ್ಬರನ್ನು ಸೇರುವಂತೆ ಆಗಲಿ. ಇದು ದೇವತೆಗಳಿಗೆ ಶಾಪ, ದೇವತಾ ಸ್ತ್ರೀಯರಿಗೆ ನಿಜವಾದ ಶಾಪ ಇದು. ಇದಕ್ಕಿಂತ ದೊಡ್ಡ ಶಾಪವೇ ಇಲ್ಲ ದೇವತಾ ಸ್ತ್ರೀಯರಿಗೆ. ವಿಚಾರ್ಯ ಭಾರತೀ ಮೇತ್ಯ ಸರ್ವಮಸ್ಯೈ ನಿವೇದ್ಯ ಚ ಸಹಸ್ರವತ್ಸರಂ ಚೈನಾಂ ಶುಶ್ರೂಷಿತ್ವಾ ಬಭಾಷಿರೇ. ಸರಿ, ದೇವತಾ ಸ್ತ್ರೀಯರಿಗೆ ಇದರಿಂದ ಪಾರಾಗುವ ದಾರಿ ಏನು ಅಂದರೆ, ಸ್ವರೂಪ ಯೋಗ್ಯತೆಯಲ್ಲಿ ಗಂಡನಿಗಿಂತ ಎತ್ತರದವರ ಸಂಪರ್ಕ ಆದರೆ ದೋಷ ಇಲ್ಲ. ನೋಡಿ, ಹೆಣ್ಣು ಮಕ್ಕಳು ಮತ್ತು ಗಂಡು ಮಕ್ಕಳು ಸಾಧನೆಯ ದಾರಿಯಲ್ಲಿ ತಪ್ಪಿ ಬೀಳುವುದು ಯಾವಾಗ ಅಂದರೆ, ಹೆಣ್ಣು ಯೋಗ್ಯತೆಯಲ್ಲಿ ತನಗಿಂತ ಚಿಕ್ಕವನನ್ನು ಸೇರುವುದು, ಗಂಡು ಯೋಗ್ಯತೆಯಲ್ಲಿ ತನಗಿಂತ ದೊಡ್ಡವಳನ್ನು ಸೇರೋದು. ಇದು ಎರಡೂ ಕೂಡ. ಅದಕ್ಕೆ ಗುರುದಾರ ಗಮನ ಅಂತ.
ಬಹಳ ದೊಡ್ಡ ಪಾಪ ಇವೆಲ್ಲ. ಯಾಕೆಂದರೆ ಅವರಿಬ್ಬರ ಸಮಗ್ರ ಮಾನಸಿಕ ವಿಕಾಸ, ಆಮೇಲೆ ಪಾರಿಸರಿಕವಾದ ಸಂಗತಿಗಳು, ಪುಣ್ಯವನ್ನು ಬಳಸೋದು, ಮನಸ್ಸಿನ ನಡೆ ಎಲ್ಲವೂ ಕೆಳಗಡೆ ಬಿದ್ದೋಗುತ್ತೆ ಹೀಗೆ ಮಾಡೋದ್ರಿಂದ. ಅದರಿಂದಾಗಿ ಅಂದರೆ ಇದು ದೇಹದಿಂದ ಅಲ್ಲ, ಹೊರಗಡೆಯ ಪರಿಸರದಿಂದ ಅಲ್ಲ, ಹೊರಗಡೆಯ ಸಂಪತ್ತಿನಿಂದ ಅಲ್ಲ, ಯಾವುದರಿಂದಲೂ ಅಲ್ಲ, ಸ್ವರೂಪ ಯೋಗ್ಯತೆಯ ವಿಚಾರಕ್ಕೆ ಇದನ್ನು ಹೇಳ್ತಾ ಇರೋದು. ಅದಕ್ಕೆ ಸ್ವಲ್ಪ ಮ್ಯಾಚ್ ಆಗಬಹುದು. ಯಾವುದು? ಈ ಹೊರಗಡೆ ಎದ್ದು. ಹೊರಗಡೆ ಎದ್ರಲ್ಲೆಲ್ಲ ಪರ್ಫೆಕ್ಟ್ ಆಗಿದ್ರು ಜೀವ ಸ್ವರೂಪದ ವಿಚಾರದಲ್ಲಿ ಮ್ಯಾಚ್ ಆಗತ್ತೆ ಅಂತ ಇಲ್ಲ. ಸಾಮಾನ್ಯವಾಗಿ ಹಾಗಿರುತ್ತೆ. ದೇವರ ಒಂದು ಸಂಕಲ್ಪ ಚೆನ್ನಾಗಿದ್ದರೆ ಹಾಗಿರುತ್ತೆ. ಇಲ್ಲ ಅಂದರೆ ಹೆಂಗೆ ಬೇಕಾದರೂ ಆಗ್ಬಿಡ್ಬಹುದು. ಅದರಿಂದಾಗಿ ಈ ಶಾಸ್ತ್ರ ಏನೊಂದು ನಿಯಮಗಳನ್ನು ಹಾಕಿಕೊಟ್ಟಿದೆ ಅದು ಆಲ್ಮೋಸ್ಟ್ ಓಕೆ, ಪರವಾಗಿಲ್ಲ. ಏನೋ ಹೊರಗಡೆಯಿಂದ ನೋಡೋದಾದರೆ ನಿಮಗಿಂತ ಅವನು ಗುಣವಂತ ಆಗಿರಬೇಕು, ಕೆಟ್ಟ ಕೆಲಸವನ್ನು ಮಾಡುವಂಥವನಾಗಿರಬಾರ್ದು. ಕೆಟ್ಟ ಕೆಲಸ ಮಾಡಿದ್ರೆ ಬಿಡಬಹುದು. ತೀರಾ ದೊಡ್ಡ ದೊಡ್ಡ ಪಾಪ ಮಾಡಿದರೆ ಗಂಡನಾದವನು, ಅಂದರೆ ಬ್ರಹ್ಮಹತ್ಯ, ಸ್ವರ್ಣಸ್ಥೇಯ ಬಿಡಬಹುದು. ದೊಡ್ಡ ದೊಡ್ಡ ಪಾಪಗಳು ಇವೆಲ್ಲ ಬಿಡಬಹುದು, ಅವಕಾಶ ಇದೆ. ಹಾಗೆ ಹೆಣ್ಣು ಕೂಡ ಅದೇ ರೀತಿಯ ನಿಯಮಗಳನ್ನು ಹೊಂದಿರಬೇಕು. ಯಾಕೆಂದರೆ ಇದು ನಮ್ಮನ್ನು ಕೆಳ ಕರ್ಕೊಂಡು ಹೋಗ್ಬಿಟ್ರೆ ಕಷ್ಟ ಅಂತ. ಅದರಿಂದ ಶಾಸ್ತ್ರ ಹೇಳಿರುವಂಥದ್ದು ಸಾಧಾರಣ ಸ್ವರೂಪಭೂತವಾದ ಸಂಬಂಧ ಏನಿದೆ ಅದಕ್ಕೆ ಅದನ್ನು ಮ್ಯಾಚ್ ಮಾಡಿ ಕೊಡುತ್ತೆ. ಎಲ್ಲನೂ ಹಾಗೆ ಅಂತ ಹೇಳಲ್ಲ ನಾನು, ಸಾಮಾನ್ಯ ಹಾಗಿರುತ್ತೆ. ಈ ಹಿನ್ನೆಲೆಯಲ್ಲಿ ದೇವತಾ ಸ್ತ್ರೀಯರಾಗಿ ಅವರು ಏನು ಯೋಚನೆ ಮಾಡಿದ್ರು? ಈ 4 ಜನ, ಪಾರ್ವತಿ, ಶಚಿ, ಶ್ಯಾಮಲ, ಉಷಾ. ಆ ಉಷಾ ಇದ್ದಾಳಲ್ಲ, ಅಶ್ವಿದೇವತೆಗಳಿಗೆ ಒಬ್ಬಳೇ ಹೆಂಡತಿ. ಉಷಾ ನಾಮಾಭಿಮಾನಿನಿ. ನಾಮ 2 ಕಿವಿಯಿಂದ ಕೇಳ್ತೇವೋ ಇಲ್ವೋ ಹಾಗೆ ಅವಳಿಬ್ಬರಿಗೂ ಹೆಂಡತಿ. ಈ 4 ಜನ ಯೋಚನೆ ಮಾಡೋದು ಏನು ಮಾಡಬೇಕು. ಭಾರತೀ ದೇವಿಯನ್ನು ಸೇರಿದರೆ ಭಾರತಿಗೆ ಅವಳ ಯೋಗ್ಯತೆಗಿಂತ ಕಿರಿಯರು ಗಂಡಾಗಿ ಸಿಗೋದಿಲ್ಲ, ಅವಳ ಯೋಗ್ಯತೆಗಿಂತ ಮಿಗಿಲಾದವರೇ ಆಗಬೇಕು. ಮತ್ತು ಭಾರತಿ ಬೇರೆಯವರನ್ನು ಹೊಂದಲಿಕ್ಕೆ ಸಾಧ್ಯವೇ ಇಲ್ಲ. ಅವಳ ದೇಹದ ಒಳಗಡೆ ನಾವು ಹೋಗಿಬಿಟ್ರೆ ಅಥವಾ ದೇಹದ ಒಳಗಡೆ ಅವಳ ಜೊತೆಗೆ ನಾವು ಹೋದರೆ ಅವಾಗೇನಾಗತ್ತೆ? ನಮಗೆ ಪತನದ ಭಯ ಇರಲ್ಲ. ಅದರಿಂದಾಗಿ ಅವಳನ್ನು ಸೇರೋಣ ಅಂತ ಹೋದ್ರು. 1000 ವರ್ಷ ಅವಳಿಗೆ ಸೇವೆ ಮಾಡಿದ್ರು. ಸಹಸ್ರ ವತ್ಸರಂ ಚೈನಾಂ ಶುಶ್ರೂಷಿತ್ವ ಬಭಾಷಿರೆ. ಏನಂತ? ದೇವಿನೋ ಮಾನುಚಂ ಪ್ರಾಪ್ಯಂ ಅನ್ಯಗಾತ್ವಂಚ ಸರ್ವಥಾ ತಥಾಪಿ ಮಾರುತಾದನ್ಯಂ ನ ಸ್ಪೃಶೇಮ ಕಥಂಚನ. ದೇವಿ ಪೂಜ್ಯಳೆ, ನೋ ಮಾನುಷಂ ಪ್ರಾಪ್ಯಂ, ನಾವು ಮನುಷ್ಯ ಶರೀರವನ್ನು ಹೊಂದಬೇಕಿದೆ. ಅನ್ಯಗಾತ್ವಂ, ಬೇರೊಬ್ಬರನ್ನೇ ಸೇರಬೇಕಿದೆ. ನಾವು ನಮಗೆ ಒಳ್ಳೆಯದಾಗಬೇಕು ಅಂತಂದರೆ ಒಂದೇ ಒಂದು ದಾರಿ, ನಿನ್ನ ದೇಹದಲ್ಲಿ ನಾವು ಸೇರಿಕೊಳ್ಬೇಕು ಅಥವಾ ದೇಹದಲ್ಲಿ ನೀನು ಜೊತೆಗಿರಬೇಕು. ಆವಾಗ ಮುಖ್ಯ ಪ್ರಾಣನಿಗಿಂತ ಮೇಲ್ಗಡೆ ಯಾರೂ ಇಲ್ಲ. ಅವನನ್ನು ಸೇರಿದರೆ ನಮಗೆ ತೊಂದರೆ ಇಲ್ಲ ಮುಂದಿನ ನಡೆಗೆ. ಬ್ರಹ್ಮಣೈವಚ ಸಪ್ತಾಸ್ಮ ಪೂರ್ವಂ ಚಾನ್ಯತ್ರ ಲೀಲಯ ಏಕದೇಹತ್ವಮಾಪ್ಯೈನಂ ಯದಾ ವಂಚಯಿತುಂ ಗತಾಃ. ಬ್ರಹ್ಮದೇವರೇ ಈ ಹಿಂದೆಯೂ ನಮಗೆ ಶಾಪ ಕೊಟ್ಟಿದ್ರು. ಯಾಕೆ ಬ್ರಹ್ಮದೇವರು ಹಿಂದೆ ಯಾಕೆ ಶಾಪ ಕೊಟ್ಟಿದ್ರು ಅಂದರೆ, ಏಕದೇಹತ್ವಮಾಪ್ಯೈನಂ, ಒಂದೇ ಶರೀರದಲ್ಲಿ ನಾವು 4 ಜನ ಒಟ್ಟಿಗೆ ಕೂಡಿ ಬ್ರಹ್ಮದೇವರ ಹತ್ರ ಹೋಗಿದ್ವಿ. ಯಾಕೆಂದರೆ ಬ್ರಹ್ಮದೇವರು ಜೀವಯೋಗ್ಯತೆಯನ್ನು ಸ್ಫುಟವಾಗಿ ಕೂಡಲೇ ತಿಳಿಯುವವರು. ಒಂದೇ ದೇಹದಲ್ಲಿ ಹೋಗಿ ಅವ್ರನ್ನ ಮಕ್ಕರ್ ಮಾಡಬಹುದಲ್ಲ ಅಂತ. ಏನು ಆ ತರಹದ ಬುದ್ಧಿ ಬಂತೋ ದೇವರಿಗೆ ಗೊತ್ತು. ಬ್ರಹ್ಮದೇವರಿಗೆ ತಮಾಷೆ ಮಾಡೋಣ, ಒಂದೇ ಶರೀರದಲ್ಲಿ 4 ಜನ ಕೂಡಿಕೊಂಡು ಹೋಗೋಣ ಅಂತ. ಅವಾಗೇನಾಗತ್ತೆ, ಬ್ರಹ್ಮದೇವ್ರಿಗೆ ಗೊತ್ತಾಗಲ್ಲ ಅಂದರೆ ತಲೆ ತಗ್ಸೋ ಹಾಗಾಗಿ ಒಂದೇ ದೇಹದಲ್ಲಿ 3 ಬಾರಿ ನೀವು ನನ್ನನ್ನು ಮೋಸ ಮಾಡ್ಲಿಕ್ಕೆ ಬಂದಿದ್ದೀರಾ.
ಆದ್ದರಿಂದಾಗಿ 3 ಜನ್ಮ ನೀವು ಹೊಂದಿ ಒಂದೇ ದೇಹದಲ್ಲಿ. ನಿನ್ನನ್ನು ಬೇಡ್ಕೊಳ್ತೇವೆ ದೇವಿ, ನೀನು ನಮ್ಮೊಡನೆ ಒಂದೇ ದೇಹದಲ್ಲಿ ಇರಬೇಕು. ಅತಸ್ತ್ವಯೈಕ ದೇಹತ್ವಂ ಇಚ್ಛಾಮೋ ದೇವಿ ಜನ್ಮಸು ಚತುರ್ಶ್ವಪಿ. ಒಂದು ಬಾರಿ ಶಾಪ, 2 ಶಾಪ. ಆ 2 ಶಾಪದಲ್ಲಿ 4 ಪರಿಣಾಮಗಳು. ಮೊದಲನೇ ಬಾರಿ ಗಂಡಂದಿರೊಡನೆ ಇದ್ದು ಬಹಳ ವಿಲಾಸವನ್ನು ಲಾವಣ್ಯವನ್ನು ತೋರಿಸಿದ್ದಕ್ಕೆ 1 ಬಾರಿ. 3 ಬಾರಿ ಒಂದೇ ದೇಹದಲ್ಲಿ ಬಂದು ಮೋಸ ಮಾಡಿದ್ದಕ್ಕೆ 3 ಬಾರಿ. 2 ಶಾಪ, 4 ಫಲ, 4 ಪರಿಣಾಮ. ಹೀಗಾಗಿ 4 ಶರೀರವನ್ನು ನಾವು ಹೊಂದಬೇಕಾಗಿದೆ. ಅತಸ್ತ್ವಯೈಕ ದೇಹತ್ವಂ ಇಚ್ಛಾಮೋ ದೇವಿ ಜನ್ಮಸು ಚತುರ್ಶ್ವಪಿ ಯತೋಸ್ಮಾಕಂ ಶಾಪದ್ವಯ ನಿಮಿತ್ತತಃ. 4 ಜನ್ಮ, 2 ಶಾಪ. ಇದರಿಂದಾಗಿ ಚತುರ್ಶ್ವಪಿ 4 ಜನ್ಮದಲ್ಲಿ ನಮ್ಮ ಜೊತೆಗೆ ನೀನಿರಬೇಕು. ಚತುರ್ಜನ್ಮ ಭವೇದ್ ಭೂಮೌ ತ್ವಾಂ ನಾನ್ಯೋ ಮಾರುತಾದ್ವ್ರಜೇತ್ ನಿಯಮೋಯಂ ಹರೇರ್ಯಸ್ಮಾತ್ ಅನಾದಿರ್ನಿತ್ಯ ಏವ ಚ. ಚತುರ್ಜನ್ಮ ಭವೇದ್ ಭೂಮೌ, ನಾವು 4 ಬಾರಿ ಭೂಮಿಯಲ್ಲಿ ಹುಟ್ಟಬೇಕಿದೆ. ನೀನು ನಮ್ಮ ಜೊತೆಗಿದ್ರೆ ಮುಖ್ಯ ಪ್ರಾಣ ಬಿಟ್ಟು ಬೇರೊಬ್ಬರು ನಿನ್ನನ್ನು ಸೇರೋದೇ ಇಲ್ಲ. ನಾವು ಸೇರಿದ್ರೂ ಕೂಡ ನಮಗೆ ಪಾಪ ಇಲ್ಲ, ಅವನಿಗೂ ಪಾಪ ಇಲ್ಲ. ನಮ್ಮಿಂದ ಬೇರೆಯವ್ರಿಗೆ ತೊಂದರೆ ಆಗಲ್ಲ, ಬೇರೆಯವರಿಂದ ನಮಗೆ ತೊಂದರೆ ಆಗಲ್ಲ. ಯಾಕೆಂದ್ರೆ ದೇವರ ನಿಯಮ ಇದು. ನಿಯಮೋಯಂ ಹರೇರ್ಯಸ್ಮಾತ್ ಅನಾದಿರ್ ನಿತ್ಯ ಏವಚ. ಭಾರತೀ ದೇವಿಯನ್ನ ಬೇರೆಯವರು ಸೇರುವಂತೆಯೇ ಇಲ್ಲ, ಮುಖ್ಯ ಪ್ರಾಣನನ್ನು ಬಿಟ್ಟು. ಇದು ನಿಯಮ. ಅತಸ್ತ್ವಯೈಕ ದೇಹಾನ್ನೋ ನಾಣ್ಯ ಆಪ್ನೋತಿ ಮಾರುತಾತ್. ಒಂದೇ ದೇಹದಲ್ಲಿ ನೀನು ನಮ್ಮ ಜೊತೆಗಿದ್ರೆ ಮುಖ್ಯ ಪ್ರಾಣನನ್ನು ಬಿಟ್ಟು ಬೇರೆ ಸೇರೋದೇ ಇಲ್ಲ. ಯಾಕೆಂದ್ರೆ ನಿನಗಾಗಿ ನಮ್ಮ ಕಷ್ಟಗಳೆಲ್ಲ ಪರಿಹಾರ ಆಗತ್ತೆ. ನಿನಗಾಗಿ ನಮಗಾಗಿ ನಿನ್ನ ಆ ನಿಯಮ ಬದಲಾವಣೆ ಆಗುವಲ್ಲ. ಎಷ್ಟು ಸೂಕ್ಷ್ಮ ಇದೆ ಇವೆಲ್ಲ. ಇತೀರಿತೆ ತಥೇತ್ಯುಕ್ತ ಪಾರ್ವತ್ಯಾದಿ ಯುತೈವಸ. ಈ ರೀತಿಯಾಗಿ ಹೇಳಿದ್ದರಿಂದ ಅವಳೇನು ಮಾಡಿದ್ಲು, 3 ಜನ್ಮವನ್ನು ಅವರು ಕಳೆದಿದ್ಲು. ಪಾರ್ವತ್ಯಾದಿ ಯುತೈವತ ವಿಪ್ರಕನ್ಯಾಭವತ್ ತತ್ರ ಚತಸ್ರ ಪಾರ್ವತೀಯುತಾ ಏಕದೇಹ ಸ್ಥಿತಾಶ್ಚಕ್ರು ಗಿರಿಶಾಯ ತಪೋಮಹತ್. ಅವರೇನು ಮಾಡಿದ್ರು, ಬ್ರಾಹ್ಮಣ ಶರೀರದಲ್ಲಿ 5 ಜನ ಇದ್ದರು. ಭಾರತಿ ಮತ್ತು ಈ 4 ಜನ ತಪಸ್ ಮಾಡಿದ್ರು ಸದಾಶಿವನಿಗೆ. 4 ಜನ ಸದಾಶಿವನನ್ನು ಕುರಿತು ತಪಸ್ ಮಾಡಿದ್ರು. ಭಾರತಿ ಸದಾಶಿವನ ಅಂತರ್ಯಾಮಿಯಾದ ನಾರಾಯಣನನ್ನ ಕುರಿತು ತಪಸ್ ಮಾಡಿದ್ಲು. ತದ್ದೇಹಸ್ಥಾ ಭಾರತೀತು ರುದ್ರದೇಹ ಸ್ಥಿತಂ ಹರಿಂ ತೋಷಯಾಮಾಸ ತಪಸ ಕರ್ಮೈಕ್ಯಾರ್ಥಂ ಧೃತವ್ರತಾಂ. ಅವಳೇನು ಮಾಡಿದ್ಲು, ಭಾರತಿ ನಾನು ಬೇರೆ ತರಹ ತಪಸ್ಸು ಮಾಡಿದರೆ ನೋಡಿ, 5 ಜನ, 1 ದೇಹ, 1 ಮನಸ್ಸು. ಒಬ್ಬೊಬ್ಬರು ಒಂದೊಂದು ಮಾಡಿದ್ರೆ ಆ ಮನಸ್ಸಿನ ಗತಿ ಏನು? ಮನಸ್ಸು ಜಡ ತಾನೆ, ಚಪ್ಪಾಂಚೂರಾಗಿ ಹೋಗುತ್ತದು. ಅದಕ್ಕೊಂದು ಮಿತಿ ಇದೆ. ಅವರ ಮೇಲಿನ ಕರುಣೆಯಿಂದ ರುದ್ರನ ಅಂತರ್ಯಾಮಿಯಾದ ನಾರಾಯಣನನ್ನು ತಪಸ್ ಮಾಡಿದ್ಲು. ಅದು ಇದು ಭಾರತೀಯ ಒಂದು ಕರುಣೆ. ತನಗಿಂತ ನೀಚ ಪ್ರತೀಕದಲ್ಲಿ ದೇವರನ್ನು ಆರಾಧನೆ ಮಾಡಬೇಕಾಯಿತು. ಯಾಕೆಂದ್ರೆ ಇವರೆಲ್ಲರ ಮೇಲಿನ ದಯೆಯಿಂದ. ತಸ್ಯೈ ಸರುದ್ರ ದೇಹಸ್ಥೋ ಹರಿಪ್ರಾದಾದ್ವರಂ ಪ್ರಭು ಅನಂತತೋಚಣಂ ವಿಷ್ಣೋ ಸ್ವಭರ್ತ್ರಾ ಸಹ ಜನ್ಮಸು ಸರ್ವೇಶ್ವಪೀತಿ ಚಾನ್ಯಾಸಾಂ ದದೌ ಶಂಕರ ಏವತು. ಸರಿ, ವರ ಕೊಟ್ರು. ವರ ಕೊಟ್ರೆ ಏನು ಪ್ರಾಬ್ಲಮ್ಮು ಅಂತ ಹೇಳಿದ್ರೆ, ಶಿವ ವರ ಕೊಡಬೇಕು ಭಾರತಿಗೆ, ಅದಾಗೋಲ್ಲ. ಯಾಕಂದ್ರೆ ಶಿವ ಚಿಕ್ಕವ ಮಗ, ಅವನ ಹೆಂಗೆ ವರ ಕೊಡ್ತಾನೆ ಅಂದ್ರೆ, ಶಿವನ ಅಂತರ್ಯಾಮಿಯಾದವ ವರ ಕೊಟ್ಟಿದ್ದು ಯಾರಿಗೆ? ಭಾರತಿಗೆ. ಶಿವ ಉಳಿದ 4 ಜನರಿಗೆ ವರ ಕೊಟ್ಟಿದ್ದು. ಮೇಲ್ನೋಟಕ್ಕೆ ನೋಡುವವ್ರಿಗೆ ಏನು ಅನ್ಸುತ್ತೆ, ಶಿವ ಬಂದ 5 ಜನರಿಗೆ ವರ ಕೊಟ್ಟ ಅಷ್ಟೇ.
ಯಾಕೆಂದರೆ ಶಿವನ ಅಂತರ್ಯಾಮಿಯನ್ನು ಕಾಣೋ ಯೋಗ್ಯತೆಯು ಬಹಳ ಜನರಲ್ಲಿರಲ್ಲ. ಇವಳ ಒಳಗಡೆ, ಈ ಒಂದು ದೇಹದ ಒಳಗಡೆ ಭಾರತಿ ಶಿವನ ಅಂತರ್ಯಾಮಿಯಿಂದ ವರ ಕೇಳಿದ್ಲು, ಉಳಿದವರು ಶಿವನಿಂದ ವರ ಕೇಳಿದ್ರು ಅಂತ ಏನು ಗೊತ್ತಾಗಬೇಕು? ಮೇಲುನೋಟಕ್ಕೆ ಒಂದೇ ಕ್ರಿಯೆ. ಶಿವ ಈ ಒಬ್ಬಳಿಗೆ ವರ ಕೊಟ್ಟ. ಆ ಒಂದು ದೇಹದಲ್ಲಿ 5 ಜನರಿದ್ದಾರೆ ಎಂದು, ಇವನೊಳಗಡೆ ಒಬ್ಬ ಅಂತರ್ಯಾಮಿ ಎಂದು ಏನು ಗೊತ್ತಾಗಬೇಕು? ಇಷ್ಟೆಲ್ಲ ಸೂಕ್ಷ್ಮಗಳಿದೆ ಮಹಾಭಾರತದ ಕಥೆಯಲ್ಲಿ. ಕಥೆಯ ಔಟ್ಲೈನ್ ಮಾತ್ರ ಏನು ಗೊತ್ತಾಗ್ತಾ ಇರುತ್ತೆ, ಅದು ಏನು ಅರ್ಥ ಆಗತ್ತೆ? ಯಾವ ಅರ್ಥವೂ ಆಗೋಲ್ಲ. ಅದರಿಂದಾಗಿ ಅವರೇ ಬಂದು ಹೇಳಬೇಕು, ವೇದವ್ಯಾಸರೇ, ನೋಡಪ್ಪ ಇದು ಅಂತ. ಅವ್ರು ಭಾಗ್ಯ ಕೊಟ್ಟರೆ ಇದನ್ನು ಓದೋ ಭಾಗ್ಯ ಬರುತ್ತೆ, ಇಲ್ಲಾಂದ್ರೆ ಇದನ್ನು ಓದೋ ಭಾಗ್ಯ ಬರಲ್ಲ. ಸರ್ವೇಶ್ವಪೀತಿ ಚಾನ್ಯಾಸಾಂ ದದೌ ಶಂಕರ ಏವತು ವರಂ ಸ್ವಭರ್ತೃ ಸಂಯೋಗಂ ಮಾನುಷೇಶ್ವಪಿ ಜನ್ಮಸು. ಸ್ವಭರ್ತೃ ಸಂಯೋಗಂ, ನಿಮ್ಮ ಗಂಡಂದಿರನ್ನ ನೀವು ಸೇರಿ ಉಳಿದ ಎಲ್ಲ ಜನ್ಮಗಳಲ್ಲಿ ಇದು ಸಾಮಾನ್ಯ ಆಗಲಿ ಅಂತ. ತತಸ್ತದೈವ ದೇಹಂ ತಾ ವಿಸೃಜ್ಯ ನಳನಂದಿನಿ ಬಭೂವುರಿಂದ್ರಸೇನೇತಿ ದೇಹೈಕ್ಯೇನ ಸುಸಂಗತಾ. ಮತ್ತೆ ಇನ್ನೊಂದು ಜನ್ಮ ಬಂತು, ಅದು ನಳನ ಮಗಳು ಇಂದ್ರಸೇನಾ ಅಂತ. ನಮಗೆ ಮಹಾಭಾರತದಲ್ಲಿ ನಾಲಾಯನಿ ಎನ್ನುವ ಕಥೆ ಬರುತ್ತೆ, ಆದರೆ ಅದು ಬರೋದು ನಳನ ಮಗಳು ಅಂತ ಬಂದು ಅವಳ ಕಥೆ ಬರೋದು ಆದಿಪರ್ವದಲ್ಲಿ, ನಳನ ಕಥೆ ಬರೋದು ವನಪರ್ವದಲ್ಲಿ. ಆ ನಳನಿಗೂ ಈ ನಾಲಾಯನಿಗೂ ನಮಗೆ ಸಂಬಂಧವೇ ಗೊತ್ತಾಗಿರಲ್ಲ. ಸೂಕ್ಷ್ಮವಾಗಿ ನೋಡಿದಾಗ ಮಾತ್ರ ಗೊತ್ತಾಗೋದು. ನಳನಿಗೆ 2 ಮಕ್ಕಳಿದ್ರು, ಇಂದ್ರಸೇನಾ ಅಂತ ಮಗಳು, ಇಂದ್ರಸೇನ ಅಂತ ಮಗ. ಅಲ್ಲಿ ಇಂದ್ರಸೇನಾ ಇದ್ದಾಳಲ್ಲ, ಅವಳೇ ಒಂದು ದೇಹದಲ್ಲಿ ಇವರೆಲ್ಲರನ್ನ ಹೊಂದಿದ್ದವಳು. ಇಂದ್ರಸೇನ ಅಂತ ಆ ದೇಹದ ಒಳಗಡೆ ಈ 5 ಜನ ದೇವಿಯರಿದ್ರು. ಈಗ ಇನ್ನೊಂದು ಎತ್ತರಕ್ಕೆ ಹೋದ್ವಿ ನಾವು. ದಮಯಂತಿ ತನ್ನನ್ನ ಗೋಪ್ಯವಾಗಿ ಕಾಪಾಡಿಕೊಳ್ಳುವಾಗ ಬ್ಯೂಟಿಷಿಯನ್ ಆಗಿ ಕೆಲಸ ಮಾಡಿದ್ದು, ಸೈರಂಧ್ರಿಯಾಗಿ. ಆ ಕಥೆಯನ್ನ ದ್ರೌಪದಿ ವನಪರ್ವದಲ್ಲಿ ಕೇಳಿದ್ಲು. ತಮ್ಮ ಹಿಂದಿನ ಜನ್ಮದ ಅಮ್ಮನಂತೆಯೇ ದ್ರೌಪದಿಯೂ ಕೂಡ ಸೈರಂಧ್ರಿಯಾಗಿ ಕೆಲಸ ಮಾಡಿದ್ಲು. ನಾವು ಕಥೆಯನ್ನು ಕೇಳೋದು, ಒಳ್ಳೆ ಕಥೆಯನ್ನು ಕೇಳ್ತಾ ಇದ್ರೆ ನಮ್ಮ ಜೀವನದಲ್ಲಿ ಏನೇನೆಲ್ಲ ಇನ್ಸ್ಪಿರೇಷನ್ಸ್ ಇರ್ತದೆ, ಆ ಥರ ಎಲ್ಲ ಏನೇನು ಮಾಡ್ತೀವಿ ಅನ್ನೋದಕ್ಕೆ ಇದೊಂದು ದೊಡ್ಡ ಉದಾಹರಣೆ. ಹಾಗಾಗಿ ಇಂದ್ರಸೇನಾ ಅಂತ ಅವಳಿದ್ದಲ್ಲ, ಅಲ್ಲಿಯೂ ಕೂಡ ದೇಹೈಕ್ಯೇನ ಸುಸಂಗತಾ ಬಭೂವು. ಆ ಇಂದ್ರಸೇನ ಒಬ್ಬನನ್ನ ಮದುವೆ ಆದ್ಲು ನಳನ ಮಗಳಾಗಿದ್ದಾಗ. ಅವನ ಹೆಸರು ಮುದ್ಗಲ ಅಂತ. ಮುದ್ಗಲನನ್ನ ಮದುವೆ ಆದ್ಲು. ಈ ಮುದ್ಗಲನಿಗೊಂದು ಫ್ಲಾಶ್ ಬ್ಯಾಕ್ ಇದೆ, ಅಲ್ಲಿಗೆ ಹೋಗಿ ಮತ್ತೆ ವಾಪಸ್ ಬರೋಣ. ಒಬ್ಬ ಮುದ್ಗಲ ಅಂತ ಇದ್ದ. ಅವನೇನು ಮಾಡಿದ, ವೇದ ಚಿಂತನೆ ಮಾಡ್ತಾ ಇರುವಾಗ ಚಕಮೇ ಪುತ್ರಿಕಾಂ ಬ್ರಹ್ಮ ಇತ್ಯಶೃಣೋತ್ ಸಕಥಾಂತರೇ, ಮಗಳನ್ನ ಮದುವೆಯಾದ ಬ್ರಹ್ಮ ಅಂತ ಕೇಳಿದ. ವಸ್ತುತಃ ಮಗಳಲ್ಲ ಅವಳು, ಸರಸ್ವತಿ ಮಗಳಲ್ಲ, ಒಂದೇ ಮೂಲದಿಂದ ಬಂದವರು. ಮತ್ತು ಅವಾಗ ಯಾರೂ ಇರಲಿಲ್ಲ. ಯಾರಿದ್ರು? ಬ್ರಹ್ಮದೇವರು ಹುಟ್ಟಿದಾಗ ಯಾರಿದ್ರು? ಇದ್ದಿದ್ದೇ ಸರಸ್ವತಿ ಮತ್ತು ಬ್ರಹ್ಮ. ಮುಂದುವರಿಬೇಕು ಅಂತಂದ್ರೆ ಅವರಲ್ಲಿ ಆಗಲೇಬೇಕು. ಅದಕ್ಕೆ ಹೇಳಿದ್ದು ನಾನು, ಅವಾಗ ಬೇರೆ ಯಾರು ಇರಲಿಲ್ಲ. ಹೆಂಗಾಗತ್ತೆ? ಮಗಳಲ್ಲ ಅವಳು ಅಂದ್ರೆ ಇವನ ದೇಹದಿಂದ ಹುಟ್ಟಿ ಆ ತರಹ ಆಗಲಿಲ್ಲ. ಅರ್ಧನಾರೀಶ್ವರರು, ಬ್ರಹ್ಮ ಮತ್ತು ಸರಸ್ವತಿ ಅರ್ಧನಾರೀಶ್ವರರು. ಹೇಗೆ ಸದಾಶಿವ ಮತ್ತು ಪಾರ್ವತಿ ಅರ್ಧನಾರೀಶ್ವರರೋ ಹಾಗೆ
ಬ್ರಹ್ಮ ಮತ್ತು ಸರಸ್ವತಿ, ಪ್ರಾಣ ಮತ್ತು ಭಾರತಿ ಅರ್ಧನಾರೀಶ್ವರರು, ಲಕ್ಷ್ಮೀನಾರಾಯಣರು ಅರ್ಧನಾರೀಶ್ವರರೇ. ಹಾಗಾಗಿ ಅವರಿಬ್ಬರು ಬೇರೆ ಬೇರೆ ರೂಪವನ್ನು ತಳೆದರು. ಮೇಲ್ನೋಟಕ್ಕೆ ಅದು ಮಗಳು ಅಂತ ಕಂಡಿತು ಎಲ್ಲರಿಗೂ. ಮಗಳು ಅಂದ್ರು, ಮಗಳನ್ನು ಬಯಸಿದ ಅಂತಾಗಿ ಹೋಯಿತು. ಅದನ್ನು ಕೇಳಿ ನಕ್ಕ ಅಂತ ಇವನು. ಅಪಾಹಸತ್ ಸೋಬ್ಜಯೋ ನಿಮ್ ಶಶಾಪೈನಂ ಚತುರ್ಮುಖ. ಹೀಗೆ ಕೇಳಿದ ಕೂಡಲೇ ಕಿಸಕ್ಕಂತ ನಕ್ಕಿದ. ಆಗ ಬ್ರಹ್ಮದೇವರು ಶಾಪ ಕೊಟ್ಟರು. ಭಾರತ್ಯಾದ್ಯಾ ಪಂಚದೇವೀ ಗಚ್ಚಮಾನಿನ್ನ ಭೂತಯೇ. ಬ್ರಹ್ಮದೇವರು ಏನು ಶಾಪ ಕೊಟ್ಟರು? ಮಾನಿನ್, ತನ್ನಂತೆ ಇನ್ನೊಬ್ಬ ಧಾರ್ಮಿಕರಿಲ್ಲ ಎಂಬ ಅಹಂಕಾರದವನೇ ಭಾರತ್ಯಾದ್ಯಾ ಪಂಚದೇವೀರ್ ಗಚ್ಚ. ಭಾರತೀ ಮೊದಲಾದ 5 ಜನ ದೇವಿಯರನ್ನ ಸೇರು. ಅದು ದೊಡ್ಡ ಶಾಪ. ಯಾಕೆಂದ್ರೆ ಯೋಗ್ಯತೆಯಲ್ಲಿ ಅತ್ಯಂತ ಹಿರಿದಾದ ದೇವಿಯರನ್ನ ಸೇರಿದರೆ ಇವನಿಗೆ ಎಷ್ಟು ಕೆಳಗಡೆ ಹೋಗ್ತಾನೆ ಗೊತ್ತಾ ಇವನು. ಇತೀರಿತಸ್ತಂ ತಪಸ ತೋಷಯಾಮಾಸ ಮುದ್ಗಲಃ. ಆಗ ಮುದ್ಗಲನಿಗೆ ನಾನು ಮಾಡಿದ ತಪ್ಪು ಅಂತ. ಅಂದರೆ ಸೃಷ್ಟಿಯ ಆರಂಭದಲ್ಲಿ ಈ ತರಹ ಎಲ್ಲ ನೋಡಲೇಬಾರದು ಅಂತ ಇದರ ಅಭಿಪ್ರಾಯ. ಸೃಷ್ಟಿಯ ಆರಂಭದ ದಿವಸಗಳಲ್ಲಿ ಏನು ಹೀಗೆ ನೋಡೋದು? ನೋಡಲೇಬಾರದು ಹಾಗೆ. ನಮ್ಮಂತೆ ಬ್ರಹ್ಮದೇವರನ್ನ ಕಂಡಿದ್ದಲ್ವಾ. ಅದಕ್ಕೆ ಬ್ರಹ್ಮದೇವರು ಈ ಶಾಪದ ಮೂಲಕ ಒಂದು ತತ್ವವನ್ನು ತೋರಿಸಿದ್ರು. ಅಣ್ಣ, ತಂಗಿ, ಮಗಳು, ತಂದೆ ಇವೆಲ್ಲ ತೀರ ಆರಂಭದಲ್ಲಿ ಸ್ವರೂಪ ಯೋಗ್ಯತೆಯಿಂದಲೇ ತೀರ್ಮಾನ ಆಗುವ ದಿವಸಗಳಲ್ಲಿ ಇದೆಲ್ಲ ಲೆಕ್ಕಕ್ಕೆ ಬರಲ್ಲ ಅಂತ ಇದರ ಅಭಿಪ್ರಾಯ. ಹಾಗಾದರೆ ಮದುವೆ ಆಗೋದಕ್ಕೆ ನಿಷೇಧಗಳೇನು ಅಂದರೆ ಅವಾಗ ದೇವತೆಗಳಲ್ಲಿ ನಿಯತ ದಾಂಪತ್ಯ ಇದೆಯೋ ಇಲ್ವೋ ಅನ್ನೋದಷ್ಟೇ ದೇವತೆಗಳಲ್ಲಿ ನಿಯಾಮಕ. ಮನುಷ್ಯರಲ್ಲಿ ಯಾಕೆಂದರೆ ಬಹಳ ಜನ ಇದ್ದಾರೆ, ಅದರಿಂದಾಗಿ ತಂಗಿಯನ್ನು ಮದುವೆ ಆಗಬಾರ್ದು, ಮತ್ತು ಹೆಂಡತಿಯನ್ನು ಮದುವೆ ಆಗಬಾರ್ದು, ಮಗಳನ್ನು ಮದುವೆ ಆಗಬಾರ್ದು ಇತ್ಯಾದಿಗಳೆಲ್ಲ ಇರುವಂಥದ್ದು. ಇದು ಅಷ್ಟೇ. ಆ ನಿಯಮ ದೇವತೆಗಳಿಗೆ ಅಪ್ಲೈ ಆಗಲ್ಲ. ಯಾಕೆಂದರೆ ಸೃಷ್ಟಿಯ ಆರಂಭದಲ್ಲಿ ಅದನ್ನು ತೋರಿಸಿದ್ದು. ಜೀವಯೋಗ್ಯತೆ ಒಂದೇ ದೇವತೆಗಳ ಮದುವೆಯಲ್ಲಿ ನಿಯಾಮಕ, ಬೇರೆ ಅಲ್ಲ ಅಂತ ಇದರ ಅಭಿಪ್ರಾಯ. ಹೀಗೆ ಶಾಪ ಕೊಟ್ಟ. ಆಗ ಮುದ್ಗಲ ಏನು ಮಾಡೋದು? ತಪಸ್ಸು ಮಾಡಿದ. ಆಯ್ತಪ್ಪ, ನೀನು ಅದಕ್ಕೆ ತಕ್ಕ ಪಶ್ಚಾತ್ತಾಪವನ್ನು ಪಟ್ಟಿದ್ದಿ, ಅಪಹಾಸಕ್ಕೆ ತಕ್ಕ ಪಶ್ಚಾತ್ತಾಪವನ್ನು ಅನುಭವಿಸಿದ್ದಿ. ನಕ್ತುಂ ಯಾಸ್ಯಸಿ ತಾದೇವೀ ಮಾರುತತ್ವಚ್ಛರೀರಗ ಯಾಸ್ಯತಿ. ನೀನು ಆ ದೇವಿಯರನ್ನ ಹೊಂದುವುದಿಲ್ಲ. ನಿನ್ನ ಒಳಗಡೆ ಮುಖ್ಯ ಪ್ರಾಣ ಬಂದು ಸೇರಿಕೊಳ್ತಾನೆ. ಸದಾ ಮೂರ್ಛಾಂ ಗತೋ ನೈವ ವಿಬುದ್ಧತೆ. ನೀನು ಮೂರ್ಛಿತನಾಗಿ ಇರ್ತೀಯ ಆ ದೇಹದಲ್ಲಿ. ಅದರಿಂದಾಗಿ ನಿನಗಿದು ಎಫೆಕ್ಟ್ ಆಗಲ್ಲ ಅಂತ ಜನರಿಗೆ ಏನು ಕಾಣುತ್ತೆ? ಜನರಿಗೆ ಕಾಣೋದಿಷ್ಟೇ. ಅವನು ಯಾರೋ ಬಂದ, ಇವಳ ಜೊತೆಗಿದ್ದ, ಆಮೇಲೆ ಇವರಿಬ್ಬರು ಬೇರೆ ಬೇರೆ ಆಗಿ ಹೋದರು. ಇಷ್ಟೇ ಜನರಿಗೆ ಕಾಣೋದು. ಆದರೆ ಆ ಒಳಗಡೆ, ದೇಹದ ಒಳಗಡೆ, ಮನಸ್ಸಿನ ಆಳದಲ್ಲಿ ಇವೆಲ್ಲ ಸಂಗತಿಗಳು ನಡೆದಿರುತ್ತೆ. ನಚ ಪಾಪಂ ತತಸ್ಥೆ ಸ್ಯಾದಿತ್ಯುಕ್ತೆ ಚೈನಮಾವಿಚತ್ ಮಾರುಥೋತೇಂದ್ರತೇನಾಂಚ ಗೃಹೀತ್ವಾ ಥಾಭವದ್ ಗೃಹಿ. ಅದರಿಂದಾಗಿ ನನಗೆ ಪಾಪವೂ ಇಲ್ಲ ಅಂತ ಬ್ರಹ್ಮದೇವರು ಕರುಣೆಯಿಂದ ಅವನ ಶಾಪವನ್ನು ಉಪಸಂಹಾರ ಮಾಡಿದರು. ಮುಖ್ಯ ಪ್ರಾಣ ಬಂದ ಅಣ್ಣನ ಹೇಳಿಕೆಯಂತೆ ಮುದ್ಗಲನ ಒಳಗಡೆ ಸೇರಿಕೊಂಡ. ಮುದ್ಗಲ ಮೂರ್ಛಿತನಾದ. ಜನರಿಗೆಲ್ಲ ಏನ್ರಿ ಗೊತ್ತಾಗುತ್ತೆ ಹಿಂಗೆ ನೋಡಿದ್ರೆ? ರೇಮೇಚ ಸತಯಾತಾರ್ಧಂ ದೀರ್ಘಕಾಲಂ ಜಗತ್ಪ್ರಭು. ಇಂದ್ರಸೇನ ಜೊತೆಗೆ ದೀರ್ಘವಾದ ಸಂಸಾರ ಮಾಡಿದ. ಕಾಲ ಮುಗಿತು. ತಥೋ ಮುದ್ಗಲಮುದ್ಬೋಧ್ಯ ಯಯೌಚ ಸ್ವಂ ನಿಕೇತನಂ. ಮುದ್ಗಲನನ್ನು ಎಬ್ಬಿಸಿದ. ಮುಖ್ಯ ಪ್ರಾಣ ಎಲ್ಲೋ ಹೋದ. ಮುಖ್ಯ ಪ್ರಾಣ ಹೋಗಿದ್ದು ಗೊತ್ತಾಗಲಿಲ್ಲ, ಬಂದಿದ್ದು ಗೊತ್ತಾಗಲಿಲ್ಲ. ಮುದ್ಗಲ ಮಲಗಿದ್ದು ಗೊತ್ತಾಗಲಿಲ್ಲ, ಎದ್ದಿದ್ದು ಗೊತ್ತಾಗಲಿಲ್ಲ. ಏನು ರಹಸ್ಯಗಳೆಲ್ಲ ಇರುತ್ತಿವೆಲ್ಲ. ತಥೋ ದೇಶಾಂತರಂ ಗತ್ವಾ ತಪಶ್ಚಕ್ರೇ ಮುದ್ಗಲ ಸೇಂದ್ರಸೇನಾವಿಯುಕ್ತಾತ ಭರ್ತ್ರಾಚಕ್ರೇ ಮಹತ್ತಪ. ಆ ಮುದ್ಗಲ ಅವನು ಎದ್ದು ಕೂಡಲೇ, ಇವಳು ನೋಡಿದ ಕೂಡಲೇ ನಾನು ತಪಸ್ಕೊಂಡು ಹೋಗ್ತೀನಿ ಅಂತ ಹೊರಟೋದ.
ಜನರಿಗೆ ಏನು ಅರ್ಥ ಆಗುತ್ತೆ, ನೋಡಪ್ಪ ಏನು ಇಷ್ಟು ದಿವಸ ಚೆನ್ನಾಗಿ ಸಂಸಾರ ಮಾಡ್ತಾ ಇದ್ರು, ಇದ್ದಕ್ಕಿದ್ದಾಗೆ ಇವನು ತಪಸ್ಸು ಕೊಟ್ಟೋದ, ಅವಳು ಬೇರೆ ಕಡೆ ಹೋಗಿ ತಪಸ್ಸು ಮಾಡ್ತಾ ಇದ್ದಾಳೆ ಅಂತ ಅಷ್ಟೇ ಜನರ ತಲೆನಲ್ಲಿ. ಒಳಗಡೆ ನಡೆದದ್ದು ಇಷ್ಟು ಘಟನೆ. ಆಚೆ ಅವನು ಹೋಗಿ ತಪಸ್ಸು ಮಾಡ್ದ, ಇವಳಿದೆಲ್ಲ ಹೋಗಿ ತಪಸ್ಸು ಮಾಡುದು. ಮತ್ತೆ ರುದ್ರದೇವರನ್ನು ಕುರಿತು ತಪಸ್ಸು ಮಾಡಿದ್ರು ಅನ್ನುವಲ್ಲಿಗೆ ಇವತ್ತಿನ ಚಿಂತನೆಯನ್ನು ಮುಗಿಸೋಣ. ಉಳಿದದ್ದು ನಾಳೆ ನೋಡೋಣ. ನಾಳೆ ಬೆಳಗ್ಗೆ ಯಥಾಪ್ರಕಾರ ನಮ್ಮ ಕುಮುದಮ್ಮನವರ ಮನೆಯಲ್ಲಿ ಮಹಾಭಾರತ ಚಿಂತನೆ, ಸಂಜೆ ಮಹಾಭಾರತ ತಾತ್ಪರ್ಯ ನಿರ್ಣಯ ಚಿಂತನೆ. ಕೃಷ್ಣಾರ್ಪಣ.